ಗುರುಭ್ಯೋ ನಮಃ. ಈಗ 23ನೇ ಶ್ಲೋಕ ವೈಲರೆ. ಶ್ರೀ ಗುರುಭ್ಯೋ ನಮಃ. ನಾನಾ ದುರ್ನೀತಿವಾದೈರ್ವಿಹಿತ ಮುರುಮದಂ ಮಾಯಿ ಭೂತ ಸುರೇಂದ್ರೈಃ ಯೋಯಂ ವೇದಾಂತಿ ಸಿಂಹೋ ವ್ಯಜಯತ ಪುರವಂ ಪುಂಡರೀಕಂ ಚ ಕಾಂಡಂ ವಿಶ್ವಾಶ್ಚರ್ಯ ಪ್ರಕಾರಂ ಪ್ರವಚನಮಕರೋತ್ ಛಂದಸಾಂ ಯತ್ ಪ್ರಧಾನ್ಯಃ ತತ್ಕುರ್ವನ್ ಹಾಸ್ಯ ಆಸೀತ್ ದ್ವಿಜವರ ನಿಕರೆ ಸ್ಯಾಮತ ದಾಸದಾಸಾಹ. ಪ್ರಮೇಯ ನಾಮಾಲಿಕಾದ 23ನೇ ಶ್ಲೋಕ. ನಾವು 11 ಸರ್ಗ ಮುಗಿಸಿ 12ನೇ ಸರ್ಗಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ. ಇಲ್ಲಿ ದುರ್ಜನರಾದ ಮಾಯಾವಾದಿಗಳು ಯಾವ ಬಗೆಯ ಕುಹಕದಿಂದ ಈ ಹೊಸ ಪ್ರವಾದಿಯ ಮತ ಪ್ರಚಾರವನ್ನು ತಡೆಯೋಣ ಅಂತ ರಾತ್ರಿ ಹಗಲು ಕನವರಿಸಿದ್ರಂತೆ. ಕೊನೆಗೆ ಪಾಂಡಿತ್ಯದ ಮದದಿಂದ ಬೀಗಿದ ಪುಂಡರೀಕಪುರಿ ಎಂಬ ಪಂಡಿತನನ್ನು ವಾದಕ್ಕೆ ಮುಂದೆ ನಿಲ್ಲಿಸಿದರು. ಶಿವಂಗಿಯಂತೆ ಕಿರಿಚುವ ಈ ಪುಂಡರೀಕಪುರಿಯನ್ನು ವೇದಾಂತಗಳಲ್ಲಿ ಹಿರಿಯನಾದ ಮಧ್ವಮುನಿ ಸಿಂಹದಂತೆ ಎದುರಿಸಿದರು. ಮಾಯಾವಾದಿ ಗಳಿಸಿದ ಈ ಬಾಣವನ್ನು ಪ್ರತಿವಾಗ್ಬಾಣದಿಂದಲೇ ಮೊಟಕುಗೊಳಿಸಿದರು. ಪಂಡಿತ ಮಂಡಲಿ ಬೆರಗಾಗುವಂತೆ ಸ್ವರ ಶುದ್ಧವಾಗಿ ವೇದ ಮಂತ್ರಗಳನ್ನು ಪಠಿಸಿದರು. ಸ್ಪರ್ಧೆಯಿಂದ ಪುಂಡರೀಕಪುರಿಯು ಪಂಡಿತರ ಮುಂದೆ ವೇದ ಮಂತ್ರಗಳ ಪ್ರವಚನಕ್ಕೆ ತೊಡಗಿ ನಾಲಿಗೆ ತೊದಲಿ ತಡವರಿಸುವಂತಾಗಲು ಅವನ ಪಾಡು ನಗೆಗೀಡಾಯಿತು. ಅಂತ ಮಧ್ವಮುನಿಯು ದಾಸರಾಗುವ ಭಾಗ್ಯ ನನಗೆ ಸಿಗಲಿ. ಅಂತ ಮಧ್ವಮುನಿಯು ದಾಸನಾಗುವಂತಹ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆತ್ ತೇನ ವಿಘ್ನಃ ಪಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಃ. ಯೋ ವಿಪ್ರಲಂಭ ವಿಪರೀತಮತಿಪ್ರಭೂತ ವಾದಾನ್ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥ ಮುನಿವರ್ಯಂ ಅಹಂ ನಮಾಮಿ ಅಂತ ಹೇಳಿಬಿಟ್ಟು, ಸೊ ಮೊನ್ನೆ ನಾವು ಹೇಳುವಂಥದ್ದು ಯಾವುದು ಮೋಕ್ಷದ ವರ್ಣನೆ ಆಗ್ತಾ ಇತ್ತದು. ಸೊ ಮೋಕ್ಷದಲ್ಲಿ ಯಂ ಸುಖಿ ಕಾಮಯತೇರ್ಥ ಮಾತ್ರ ಸಂಕಲ್ಪ ಮಾತ್ರಾತ್ ಸಕಲೋಪಿ ಸ್ಯಾತ್ ಸಕಲ ಸ್ಯಾತ್ ಅಂತೇಳಿದರೆ ಯಂ ಸುಖಿ ಕಾಮಯತೆ, ಯಾವ ಸುಖಗಳು ಬೇಕು ಅಂತ ತಿಳ್ಕೊಂಡು ಆ ಮುಕ್ತಿಯಲ್ಲಿರುವಂತಹ ಮುಕ್ತರು ಬಯಸುತ್ತಾರೋ ಸಂಕಲ್ಪ ಮಾತ್ರಾತ್, ನನಗೆ ಈಗ ಪಿತೃಗಳನ್ನು ನೋಡಬೇಕು, ನನ್ನ ತಂದೆಯನ್ನು ನೋಡಬೇಕು ಅಂತೇಳಿದರೆ ಪಿತೃಲೋಕವೇ ಬಂದು ತಂದೆ ಟಾಟ ಮಾಡ್ತಾ ಇರ್ತಾರೆ ಅಂತ. ಆ ಥರ ಯಂ ಸುಖಿ ಕಾಮಯತೆ ಅರ್ಥ ಮಾತ್ರ, ಏನು ಸುಖ ಬೇಕು ಅಂತ ತಿಳ್ಕೊಂಡು ಅಂತೇಳಿದರೆ, ಈಗ ನಾನು ತಂದೆಯನ್ನು ನೋಡ್ಬೇಕನ್ನುವಂಥದ್ದು ಸುಖವ ಅಂತೇಳಿದರೆ ಹೌದು. ಅಂತೇಳಿದ್ರೆ ಯಾರನ್ನಾದ್ರೂ ನೋಡ್ಬೇಕಂತೇಳಿದರೆ ಅವರು ನೋಡಲಿಕ್ಕೆ ಸಿಕ್ಕಲಿಲ್ಲ ಅಂದರೆ ದುಃಖ ಆಗಿಬಿಡ್ತದೆ, ಮನಸ್ಸು ಖೇದಾಗಿ ಬಿಡ್ತದೆ. ಸೊ ಸಂಕಲ್ಪ ಮಾತ್ರ ಅದು ಅಂದರೆ ಇಚ್ಛೆ ಮನಸ್ಸಿಗೆ ಬಂದ ಕೂಡಲೇ ಅದು ನೆರವೇರಿ ಆಯಿತು. ಸಂಕಲ್ಪ ಮಾತ್ರಾತ್ ಸಕಲೋಪಿ ಸಕಲ ಸ್ಯಾತ್ ಇತ್ಯೇವ ವೇದ ಅಪಿ ವೇದಯಂತಿ ಮುಕ್ತಿಂ ತತಕ್ಕೋ ವಿಭವಾತಿರೇಕಃ. ಇತ್ಯೇವ ವೇದ ಅಪಿ ವೇದಯಂತಿ, ವೇದಗಳು ಇದನ್ನೇ ಹೇಳ್ತವೆ. ಮುಕ್ತಿಂ ತತಃ ಕೋ ವಿಭವಾತಿರೇಕಃ, ಇಂತಹ ವೈಭವ ಇನ್ನೆಲ್ಲಿದೆ ಅಂತ ತಿಳ್ಕೊಂಡು ಅಲ್ಲಿಗೆ ಮೊನ್ನೆಯ ಮೋಕ್ಷದ ವರ್ಣನೆ ಮುಗೀತು. ಈ ಮೋಕ್ಷದ ವರ್ಣನೆ ಯಾಕೆ ಮಾಡಿದರು ನಾರಾಯಣ ಪಂಡಿತ ಆಚಾರ್ಯರು ಅಂತ ಹೇಳಿದರೆ, ಮಧ್ವಶಾಸ್ತ್ರದಿಂದ ಸಿಗುವಂತಹ ಪ್ರಯೋಜನ ಅಂತ ಹೇಳಿದರೆ ಮೋಕ್ಷವೇ ಅಂತೇಳಿದರೆ ಅತ್ಯಂತ ದುರ್ಲಭವಾದುದು ಯಾವುದು? ಮೋಕ್ಷ. ಬಾಕಿ ಎಲ್ಲ ಸುಖಗಳು ಬರ್ತವೆ ಹೋಗ್ತವೆ. ಸೊ ಮೋಕ್ಷ ಅನ್ನುವಂಥದ್ದು ಅತೀ ದುರ್ಲಭ. ಅದೇ ಸಿಗಬೇಕಿದ್ದರೆ ಮಧ್ವಶಾಸ್ತ್ರದಲ್ಲಿ ನಾವು ಮಧ್ವಶಾಸ್ತ್ರದ ಶ್ರವಣ ಮನನ ಅಧ್ಯಯನ ಅಧ್ಯಾಪನ ಮಧ್ವಶಾಸ್ತ್ರದಲ್ಲೇ ನಾವಿರಬೇಕು. ಮಧ್ವಶಾಸ್ತ್ರದಿಂದ ಮಧ್ವರು ಆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ಅದನ್ನು ಅರ್ಥೈಸಿಕೊಂಡು ಅದಕ್ಕೆ ಸರಿಯಾಗಿ ನಾವು ಮೋಕ್ಷಯೋಗ್ಯ ಅಭ್ಯಾಸವನ್ನು ಮಾಡ್ತಾ ಹೋದರೆ ನಮಗೆ ಭಗವಂತನು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಮೋಕ್ಷಕ್ಕೆ ಅನ್ನುವಂಥದ್ದು. ಸೊ ಆದ್ದರಿಂದ ಮಧ್ವಶಾಸ್ತ್ರದಿಂದ ಸಿಗುವಂತಹ ಪ್ರಯೋಜನ ಏನು ಅಂತ ಕೇಳಿದಾಗ ಇವರು ಮುನಿಗಳು, ಎಂಥ ಮುನಿಗಳು, ಆವಾಗ ಯಾರು ಹೇಳುವಂಥದ್ದು? ಶೇಷದೇವರು ಹೇಳ್ತಾರೆ. ಸೊ ಸನಕಾದಿ ಮುನಿಗಳು ಕೇಳುವುದಕ್ಕೆ ಶೇಷದೇವರು ಹೇಳ್ತಾರೆ, ಮಧ್ವಶಾಸ್ತ್ರದಿಂದ ಸಿಗುವಂಥ ಪ್ರಯೋಜನ ಸ್ವರ್ಗಲೋಕ ಎಲ್ಲ ಅಲ್ಲ, ಅದೆಲ್ಲ ಜೊಳ್ಳು ಕಾಳು ಇದ್ದ ಹಾಗೆ ಮಧ್ವಶಾಸ್ತ್ರದಿಂದ ಮೋಕ್ಷವೇ ಸಿಗ್ತದೆ. ಅಂಥ ಒಂದು ದುರ್ಲಭವಾದ ಮೋಕ್ಷ ಸಿಗುವಂಥದ್ದು ಮಧ್ವಶಾಸ್ತ್ರದ ಯಾವುದು ಶ್ರವಣ ಮನನಾದಿಗಳಿಂದ ಅಂತ ಹೇಳುವಲ್ಲಿಗೆ ಆ 22ನೇ ಶ್ಲೋಕ ಮುಗಿದು 23ನೇ ಶ್ಲೋಕದಲ್ಲಿ ಈಗ ನಾನಾ ದುರ್ನೀತಿವಾದೈಹಿ
ಇವ್ರದ್ದು ಕೆಟ್ಟು ಹೋಗಿಬಿಟ್ಟಿದೆ ತಲೆ. ಯಾರ್ದು? ಮಾಯಾವಾದಿಗಳದ್ದು ಅಂತೇಳಿದರೆ ಎಲ್ಲ ಸಿದ್ಧಾಂತಿಗಳ ತಲೆನೂ ಕೆಟ್ಟು ಹೋಗಿದೆ. ಆದರೆ ಮುಖ್ಯವಾಗಿ ಅದರಲ್ಲಿ ಕೆಟ್ಟು ಹೋದದ್ದು ಮಾಯಾವಾದಿಗಳದ್ದು. ಯಾಕಂತೇಳಿದರೆ ಇವರನ್ನು ಹೇಗಾದರೂ ಹಿಡಿಬೇಕು ಅಂತ ತಿಳ್ಕೊಂಡು ಕೂತದ್ದು ಮುಖ್ಯವಾಗಿ ಅವರೇ. ಸೊ ನಾನಾ ದುರ್ನೀತಿವಾದೈಹಿ ಅಂತೇಳಿದರೆ ಈಗ ಯಾವುದಕ್ಕೆ ಹೊರಟರು? ಅವರು ದುರ್ನೀತಿಗೆ ಹೊರಟರು ಅಂತೇಳಿದರೆ ಮಧ್ವರನ್ನು ಯಾವ ಸಭೆಯಲ್ಲಿಯೂ ಏನು ಮಾಡಿದರೂ ಹಿಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತೇಳಿದರೆ ಎಲ್ಲವೂ ಗೊತ್ತಿದೆ, ಏನು ಕೇಳಿದರೂ ಗೊತ್ತಿದೆ. ಹಾಗಾದರೆ ಇನ್ನೇನು ಮಾಡೋದು ಅಂತ ತಿಳ್ಕೊಂಡು ಆಮೇಲೆ ನಮ್ಮ ಶಾಸ್ತ್ರದಲ್ಲಿ ಈ ಮಾಯಾವಾದದಲ್ಲಿ ಅಥವಾ ಇನ್ನೂ 21 ಯಾವುದು ಎಷ್ಟು ಭಾಷ್ಯ ಬರೆದಿದ್ದಾರೋ, ಎಷ್ಟು ಸಿದ್ಧಾಂತಗಳಿದೆಯೋ ಎಲ್ಲ ಸಿದ್ಧಾಂತಗಳ ಹುಳುಕುಗಳು ದೋಷಗಳು ಎಲ್ಲವೂ ಗೊತ್ತಿರುವಂತಹ ಒಬ್ಬರೇ ಒಬ್ಬರು ಏಕೈಕ ವ್ಯಕ್ತಿ ದೇವಮಾನವ ಅಂತ ಹೇಳಿದ್ರೆ ಮಧ್ವಾಚಾರ್ಯರು. ಅದಕ್ಕೆ ಹಾಗಾದರೆ ಇನ್ನೇನು ಮಾಡುವ ಅಂಥೇಳಿ ಕೂಟನೀತಿಗೆ ಶುರು ಮಾಡುವ ಅಂತ ನಾನಾ ದುರ್ನೀತಿವಾದೈಹಿ ವಿಹಿತಂ ಉರುಮದಂ ಮಾಯಿ ಭೂತಾಸುರೇಂದ್ರೈಹಿ ಯೋಯಂ ವೇದಾಂತಿ ಸಿಂಹೋ ವ್ಯಜಯತ ಕುರವಂ ಪುಂಡರೀಕಂ ಚ ಕಾಂಡಂ ವಿಶ್ವಾಶ್ಚರ್ಯ ಪ್ರಕಾರಂ ಪ್ರವಚನಂ ಅಕರೋತ್ ಛಂದಸಾಂ ಯತ್ ಸ್ಪೃಧಾನ್ಯಃ ತತ್ಕುರ್ವನ್ ಹಾಸ್ಯ ಆಸೀತ್ ದ್ವಿಜವರ ನಿಕರೆ ಸ್ಯಾಮ ತದ್ದಾಸದಾಸಾಹ ನಾನಾ ದುರ್ನೀತಿವಾದೈಹಿ ಅಂತೇಳಿ ದುರ್ನೀತಿವಾದಗಳು ಶುರುವಾಯಿತು. ಸೊ ಹೇಳ್ತಾರೆ ಏನಂತ ಹೇಳಿದ್ರೆ ಮಧ್ವಾಚಾರ್ಯರನ್ನು ಈ ಮಾಯಾವಾದಿಗಳು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೇಳ್ತಾರೆ ಏನು ಮಾಯಾವಾದಿಗಳು 12ನೇದು ನೋಡಿ, ಯಾವುದು 12ನೇ ಸರ್ಗದಲ್ಲಿ 12ನೇ ಶ್ಲೋಕ, ವೇದವ್ಯಾಸೋನು ಏಷಃ ವೇದೋನು ಮೂರ್ತೋ ದಿವ್ಯಾಮೂರ್ತಿ ಯಸ್ಯ ಸಾ ಸುಸ್ಮಿತಸ್ಯ ತದ್ದೃಷ್ಟೃಣಾಂ ಚೇತಿ ವಾಣಿ ಕೃಪಾಣಿ ನೂನಂ ಮಾಯಾ ಪಕ್ಷ ಮೂಲಂ ಚಿನತ್ತಿ. ನಮ್ಮ ಮಧ್ವಾಚಾರ್ಯರ ಶಿಷ್ಯರುಗಳ ಈ ರೀತಿ ಮಧ್ವಾಚಾರ್ಯರನ್ನು ಹೇಳಿ ಇಷ್ಟು ಹೊಗಳಲಿಕ್ಕಿಲ್ಲ. ಯಾವ ರೀತಿ ಈ ಮಾಯಾವಾದಿಗಳು ಹೆದರಿ ಹೊಗಳಿದ್ದಾರೆ ನೋಡಿ ಇಲ್ಲಿ. ವೇದವ್ಯಾಸೋನು ಏಷಃ, ಇವರು ವೇದವ್ಯಾಸರೇಯ ಮಧ್ವಾಚಾರ್ಯರು. ವೇದೋನು ಮೂರ್ತೋ, ವೇದಗಳೇ ಮೂರ್ತಿವೆತ್ತಂತೂ ಬಂದಿವೆಯಾ? ಏನು ಕೇಳಿದರೂ ಗೊತ್ತಿದೆಯಲ್ಲ ಇವರಿಗೆ. ದಿವ್ಯಾಮೂರ್ತಿ, ಏನು ಒಂದು ದಿವ್ಯ ಅಂತೇಳಿದರೆ ಆ ಮುಖ ನೋಡಿದರೆ ಅಂತೇಳಿದರೆ ಯಾರೂ ಕೂಡ ಇವರ ಎದುರು ಹೋಗುವುದೇ ಇಲ್ಲ. ಇವರನ್ನು ಹೇಗೆ ನಾವು ಸ್ಟಾಪ್ ಮಾಡೋದು? ದಿವ್ಯಾಮೂರ್ತಿ, 32 ಲಕ್ಷಣವುಳ್ಳಂತಹ ಆ ದಿವ್ಯ ಆಕೃತಿ ಏನು ಆಜಾನುಬಾಹು ಯಾರು ಮಧ್ವಾಚಾರ್ಯರು. ಅವರನ್ನು ನೋಡಿದರೆ ಜನರು ನೋಡ್ತಾ ಕೂತ್ಕೊಳ್ತಾರೆ. ದಿವ್ಯಾಮೂರ್ತಿ ಯಸ್ಯ ಸಾ ಸುಸ್ಮಿತಸ್ಯ, ಸದಾ ಮುಗುಳ್ನಾಗ್ತಾ ಇರ್ತಾರೆ. ಯಾಕಂತೇಳಿದರೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಇರ್ತಾರಲ್ವ ಅಂಥೇಳಿದರೆ ಅವರಿಗೆ ಮುಖ ಗಂಟು ಹಾಕಿಕೊಳ್ಳುವಂಥ ಒಂದು ಅವಕಾಶವೇ ಇಲ್ಲ. ನಾವು ಯಾರಿಗೆ ಕೆಟ್ಟದನ್ನು ಯೋಚನೆ ಮಾಡ್ತೀವಿ, ಇವ ಇದು ಹಾಳಾಗಿ ಹೋಗಬೇಕು, ಇವ ಹಾಗೆ ಆಗಬೇಕು, ಇವ ಹೀಗಾಗಬೇಕು, ಮತ್ಸರದಿಂದ ನೋಡೋದು, ಕೋಪದಿಂದ ನೋಡೋದು, ಆವಾಗೆಲ್ಲ ಮುಖ ಬೇರೆ ಬೇರೆ ವಿಕಾರಗಳು ಬರ್ತದೆ. ಸೊ ಇವರಿಗೆ ಎಲ್ಲರನ್ನೂ ಒಳ್ಳೆಯದು ಮಾಡುವಂಥದ್ದು, ಎಲ್ಲರನ್ನೂ ಮೋಕ್ಷಕ್ಕೆ ಕಳಿಸುವಂಥದ್ದು ಒಂದೇ ವಿಚಾರ ಮನಸ್ಸಿನಲ್ಲಿರುವಂಥದ್ದು, ಎಲ್ರಿಗೂ ಒಳ್ಳೆಯದು ಮಾಡುವಂಥದ್ದು. ಸೊ ಇವರ ಮುಖದಲ್ಲಿ ಮುಗುಳ್ನಗೆಯೇ ಸದಾ ಇರ್ತದೆ. ಸಾ ಸುಸ್ಮಿತಸ್ಯ ತದ್ದೃಷ್ಟೃಣಾಂ. ಇದೆಲ್ಲ ಹೇಳೋದು ಯಾರು ಗೊತ್ತುಂಟಾ? ಮಧ್ವಾಚಾರ್ಯರ ಶಿಷ್ಯರಲ್ಲ, ಮಧ್ವಾಚಾರ್ಯರ ವೈರಿಗಳು ಹೇಳುವಂಥದ್ದು. ಇಂಥ ಒಂದು ಮನುಷ್ಯರಿ ವೇದವ್ಯಾಸರೇ ಏನ ಇವರು ಅಲ್ವಾ? ವೇದಗಳೇ ಮೂರ್ತಿವೆತ್ತಂತೂ ಬಂದ ಹಾಗೆ ಇದೆ. ಎಂಥ ದಿವ್ಯ ಮೂರ್ತಿರಿ, ಸದಾ ಮುಗುಳ್ನಗ್ತಾ ಇರ್ತಾರೆ, ಯಾರ ಮೇಲೂ ದ್ವೇಷ ಇಲ್ಲ ಇವರಿಗೆ. ಆದ್ದರಿಂದ ತದ್ದೃಷ್ಟೃಣಾಂ, ಅವರನ್ನು ನೋಡಿದವರು, ಚೇತಿವಾಣಿ ಕೃಪಾಣಿ, ಅವರನ್ನು ನೋಡಿದವರು, ಅವರ ಮಾತು ಕೇಳಿದವರು ಹೇಳ್ತಾರೆ ಇವರ ಪ್ರವಚನದಲ್ಲಿ ವಾಣಿಯೇ ಸರಸ್ವತಿ ದೇವಿ ಬಂದು ಕೂತಿದ್ದಾಳೆ, ನಿಜವಾಗಿಯೂ ಬಂದು ಕೂತಿದ್ದಾಳೆ. ಸೊ ಅದನ್ನು ಸರಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಮಾಯಾವಾದಿಗಳು. ನೂನಂ ಮಾಯಾ ಪಕ್ಷ ಮೂಲಂ ಚಿನತ್ತಿ. ಈ ಜನ ಮಧ್ವಾಚಾರ್ಯರು ನೂನಂ ಖಂಡಿತ ಮಾಯಾ ಪಕ್ಷ ಮೂಲಂ ಚಿನತ್ತಿ, ನಮ್ಮ ಪಕ್ಷವಾದ ಮೂಲ ಯಾವುದು ಬೇರನ್ನೇ ಕಿತ್ತು ಹಾಕಿದ್ದಾರೆ ಅಂತ ತಿಳ್ಕೊಂಡು ಎಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನೋಡಿ. ಇನ್ನೂ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಅಕ್ಲಿಷ್ಟಂ ತತ್ಸೂತ್ರ ಭಾಷ್ಯಂ ಅಂತೇಳಿದ್ರೆ ಅವರು ಬ್ರಹ್ಮಸೂತ್ರದ ಭಾಷ್ಯದ ಪ್ರವಚನ ಮಾಡುವಾಗ ಅಕ್ಲಿಷ್ಟಂ ಈಸಿಯಾಗಿ ಅರ್ಥ ಆಗ್ತದೆ. ಬಲಿಯೋ ಅಂತೇಳಿದ್ರೆ ಏನು? ಬಲಿಷ್ಠವಾದ ಪ್ರಮಾಣಗಳನ್ನೆಲ್ಲ ಕೊಡ್ತಾ ಯಾರಿಗೂ ಅರ್ಥವಾಗುವ ರೀತಿಯಲ್ಲಿ ಮಾನೋಪೇತಂ
ಒಂದು ಪ್ರತ್ಯಕ್ಷ ಪ್ರಮಾಣ ಕೊಡ್ತಾರೆ, ವೇದಗಳ ಪ್ರಮಾಣ ಕೊಡ್ತಾರೆ, ಪುರಾಣಗಳಿಂದ ಪ್ರಮಾಣ ಕೊಡ್ತಾರೆ ಅಂತೇಳಿದರೆ ಇಷ್ಟೆಲ್ಲ ಅಂತೇಳಿದರೆ ಜನರಿಗೆ ಅಯ್ಯೋ ಎಲ್ಲ ಗೊತ್ತಿದೆ, ಇವರಿಗೆ ಎಲ್ಲನೂ ಗೊತ್ತಿದೆ. ಮತ್ತು ಹೇಳುವ ರೀತಿ ಬಹಳ ಸರಳವಾಗಿ ಹೇಳ್ತಾರೆ ಅಂತೇಳಿದರೆ ನಿಜವಾಗಿ ಗೊತ್ತಿದ್ದವರಿಗೆ ಮಾತ್ರ ಸರಳವಾಗಿ ಹೇಳಲಿಕ್ಕೆ ಬರ್ತದೆ. ಸ್ವಲ್ಪ ಸ್ವಲ್ಪ ಕಲಿತು ಬಂದವರಿಗೆ ಸರಳವಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಅವರು ಅಂತೇಳಿದರೆ ಬಹಳ ಕಷ್ಟ ಹೇಳಲಿಕ್ಕೆ ಹೇಳ್ತಾರೆ, ಇದು ಭಾಳ ಕಷ್ಟ ಇದೆ ರೀ, ಭಾಳ ಕಷ್ಟ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಅದೇ ಎಲ್ಲ ಗೊತ್ತಿದ್ದವರು ಬಹಳ ದೊಡ್ಡ ವಿದ್ವಾಂಸರುಗಳೆಲ್ಲ ಇದು ಭಾಳ ಸುಲಭ ಅಂತಾರೆ. ಅಂದರೆ ಅವರಿಗೆ ಸುಲಭ, ಆ ಸುಲಭ ಅಂತ ಹೇಳೋದು ಮಾತ್ರ ಅಲ್ಲ, ಸುಲಭವಾಗಿ ಅರ್ಥೈಸುತ್ತಾರೆ. ಮಾನೋಪೇತಂ ಕಾಕ್ಷತಿ ನ ತದಾಚೇತ್. ಅಷ್ಟೆಲ್ಲ ಮಾತ್ರ ಅಲ್ಲ, ನಮ್ಮವರು ಅವರ ಪ್ರವಚನ ಕೇಳಿ ಕಾಕ್ಷತಿ ನ ತಥಾಚೇತ್ ಅಸ್ಮಾಕಾಹ ಕೇಪಿ ಏವಂ ಮುಕ್ತ್ವಾ ಲಜ್ಜಾ ಸಿಂಧೌ ದುಸ್ಸಹೇ ಅಮಜ್ಜಯನ್ ನಹ ಅಂತೇಳಿದರೆ, ಲಜ್ಜಾ ಸಿಂಧೌ ನಾಚಿಕೆ ಎನ್ನುವ ಸಮುದ್ರದಲ್ಲಿ ಸಹಿಸಲಾಗದ ನಮ್ಮನ್ನು ಮುಳುಗಿಸ್ತಾ ಇದ್ದಾರೆ ಅದರಲ್ಲಿ. ಯಾಕೆ ಅಂತ ಹೇಳಿದರೆ ಅಸ್ಮಾಕಾಹ ನಮ್ಮವರೇ, ಕೇಪಿ ಏವಂ ಮುಕ್ತ್ವ ಈ ರೀತಿ ಕೇಳ್ತಾ ಇದ್ದಾರೆ. ವಿಲಜ್ಜ ನಾಚಿಕೆ ಇಲ್ಲದೆ ಏನು ಕೇಳ್ತಾರೆ ಗೊತ್ತುಂಟ, ಕಾಕ್ಷತಿ ನ ತಥಾಚೇತ್. ನಾವು ಮಧ್ವಾಚಾರ್ಯರ ಪ್ರವಚನ ಕೇಳಿದರೆ ನಿಮಗೆ ತೊಂದರೆ ಏನು ಅಂತ ಫಸ್ಟಿಗೆ ಕೇಳ್ತಾರೆ. ಆಮೇಲೆ ಹೇಳ್ತಾರೆ ಮಧ್ವಾಚಾರ್ಯರು ಹೇಳಿದ್ದೆಲ್ಲ ತಲೆಗೆ ಹೋಗ್ತದೆ ರೀ, ಎಷ್ಟು ಆರಾಮವಾಗಿ ತಲೆಗೆ ಹೋಗ್ತದೆ. ತಲೆಗೆ ಹೋಗೋದು ಮಾತ್ರ ಅಲ್ಲ, ಇದೆಲ್ಲ ಸರಿ ಅಂತ ಅನ್ನಿಸ್ತದೆ. ನಮ್ಮ ಹೃದಯವೇ ಹೇಳ್ತದೆ ಇದು ಸರಿ ಇದೆ ಅಂತ. ನಮ್ಮ ಮನಸ್ಸು, ನಮ್ಮ ಮೆದುಳು ಎಲ್ಲವೂ ಒಪ್ಪಿಕೊಂಡು ಬಿಡ್ತದೆ. ಒಪ್ಪಿಕೊಂಡು ಬಿಡೋದು ಮಾತ್ರ ಅಲ್ಲ, ನಮ್ಗೆ ಅನ್ನಿಸ್ತದೆ ನಾಳೆಯಿಂದ ನಾವು ಅದನ್ನೇ ಇದೇ ಪ್ರವಚನದ ಅನುಸಾರವಾಗಿಯೇ ನಾವು ಯಾಕೆ ಜೀವನ ನಡೆಸಬಾರ್ದು ಅಂತ ನಮಗೆ ಅನ್ನಿಸ್ತದೆ ಅಂತ ತಿಳ್ಕೊಂಡು ನಾಚಿಗೆ ಬಿಟ್ಟು ಹೇಳ್ತಾ ಇದ್ದಾರೆ ನಮ್ಮವರೇ ಅಂತೇಳಿದರೆ. ಈ ಮಾಯಾವಾದಿಗಳು ಮಧ್ವಾಚಾರ್ಯರನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿದರೆ. ಇವರಿಗೆ ಬಂದ ಏನು ಫೀಡ್ಬ್ಯಾಕ್ ಕೂಡ ಆ ಥರ ಇದೆ ಅಂದರೆ, ಮಾಯಾವಾದಿಗಳು ಅವರ ವಿದ್ವಾಂಸರುಗಳೇ ಯಾರು ಮಧ್ವಾಚಾರ್ಯರ ಪ್ರವಚನ ಕೇಳಿದ್ದಾರೋ ಹೇಳ್ತಾರೆ ನಾವು ಕೇಳಿದಲ್ಲಿ ಏನು ಮಿಸ್ಟೇಕ್ ಇದೆ, ನಾವು ಅದನ್ನು ಅನುಸರಿಸಿದರೆ ಏನು ಮಿಸ್ಟೇಕ್ ಇದೆ ಅಂತ ಕೇಳ್ತಾ ಇದ್ದಾರೆ ನಾಚಿಕೆ ಬಿಟ್ಟು ಅಂತ. ಆದ್ದರಿಂದ ಈಗ ನಾವು ಇದು ಕಷ್ಟದ ಒಂದು ಕೆಲಸಕ್ಕೆ ಈಗ ಅಂತ ಹೇಳಿದ್ರೆ ಇದು ಸಾಧ್ಯ ಇಲ್ಲ, ನಾವು ಸುಮ್ಮನೆ ಕೂತರೆ ಏನಾಗ್ತದೆ, ಹೋಯ್ತು ನಮ್ಮದು ಎಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಸೊ ಅಲ್ಲಿಂದ ಶುರುವಾಯಿತು ನಾನಾ ದುರ್ನೀತಿ. ಆದ್ದರಿಂದ ಒಳ್ಳೆ ಮಾತಿನಲ್ಲಿ ಇದು ಆಗುವಂಥದ್ದಲ್ಲ. ಆದ್ದರಿಂದ ನಾವು ಏನಂತ ಹೇಳಿದರೆ ಬೇರೆ ಕೆಟ್ಟ ದಾರಿಯನ್ನೀಗ ಹಿಡಿಲೇಬೇಕು. ಯೇಷಾಂ ವಿದ್ಯಾ 19ನೇ ಶ್ಲೋಕ, ಯೇಷಾಂ ವಿದ್ಯಾ ಶಂಕರೀನೋ. ನಮಗೆ ಎಲ್ಲ ಈ ಮಾಯಾವಾದದಲ್ಲಿ ನಮಗೆ ಶಾಂಕರಿ ಏನಿದೆ, ಈ ಮಾಯಾವಾದ ಅನ್ನುವಂಥದ್ದು, ಈ ಮಾಯಾವಾದದಲ್ಲಿ ಎಲ್ಲ ಷಟ್ಕರ್ಮದ ವಿದ್ಯೆಗಳು, ಆಮೇಲೆ ಮಾಟ ಮಂತ್ರ ಔಷಧ ಪ್ರಯೋಗ ಎಲ್ಲ ಇದೆ ನಮ್ಮ ಹತ್ರ. ಸೊ ಆದ್ದರಿಂದ ಮಾಯಾವಾದದಿಂದ ನಮಗೆ ಬಂದಿರುವಂತಹ ಈ ವಿದ್ಯೆಯಿಂದ ದೇವಾದೀನಾಂ ಬಾಧ್ಯತಾಂ ಸಾಧಯಂತಿ ಶೌಕ್ರೀವಾಲಂ ಲಜ್ಜಯೇ ದೇವಪೂಜ್ಯಂ ತೇಷಾಮೇಷಾಂ ಸನ್ನಿಧೌ ಕೋ ವಿಷಾದಃ. ಶೌಕ್ರಿ ಅಂದರೆ ಶುಕ್ರಾಚಾರ್ಯರು, ಲಜ್ಜಯೇತ್ ದೇವಪೂಜ್ಯಂ ಅಂತ ಹೇಳಿದರೆ ಬೃಹಸ್ಪತಿ ಆಚಾರ್ಯರನ್ನು ಏನು ಮಾಡಿದ್ದಾರೆ, ಸಣ್ಣದು ಮಾಡಿಬಿಟ್ಟಿದ್ದಾರೆ. ಯಾವುದರ ಮೂಲಕ? ಈ ಕುಟಿಲ ವಿದ್ಯೆಯ ಮೂಲಕ. ಯಾಕಂತ ಹೇಳಿದರೆ ಶುಕ್ರಾಚಾರ್ಯರು ರಾಕ್ಷಸರ ಅವರು ಗುರುಗಳು. ಸೊ ರಾಕ್ಷಸರ ಗುರುಗಳು ದೇವಗುರುಗಳಾದ ಬೃಹಸ್ಪತಿ ಆಚಾರ್ಯರನ್ನು ಕೆಳಗೆ ಮಾಡಿಬಿಟ್ಟಿದ್ದಾರೆ. ಹೇಗೆ? ಸರಿಯಾದ ಮಾರ್ಗದಲ್ಲಿ ಅಲ್ಲ, ಕುಟಿಲ ಮಾರ್ಗದಲ್ಲಿ. ಸೊ ಆದ್ದರಿಂದ ನಮಗೆ ಈ ಅದ್ವೈತ ಶಾಸ್ತ್ರದಿಂದ ನಮಗೆ ಈ ಸಿಕ್ಕಿದೆ ಈ ಕುಟಿಲ ವಿದ್ಯೆ, ನಾವು ಅದನ್ನು ಉಪಯೋಗಿಸಲೇಬೇಕು. ಸೊ 20ನೇ ಶ್ಲೋಕ, ಯದಿ ಅದ್ವೈತಂ ಕರ್ಕಶೈರ್ ಗೌಣತರ್ಕೈಹಿ ರುದ್ಧಂ ಸಾಧ್ಯಂ ನೈವ ಭಾತಿ ಅಸ್ತು ತಾವತ್ ಷಟ್ಕರ್ಮಜ್ಞೈರ್ ದಿವ್ಯಮಂತ್ರೌಷಧಾಢ್ಯೈರ್ ಏತೈರ್ಗುಪ್ತಾನ್ ನ ಜೇತಾ ಹಿ ಕೋಪಿ. ಯದಿ ಅದ್ವೈತಂ, ನಮ್ಮದು ಏನು ಯಾವುದು ಈ ನಮ್ಮದು ಇದಿದೆ ಅಲ್ವಾ, ಯಾವುದು ಮಾಯಾವಾದ ಅನ್ನುವಂಥದ್ದು, ಕರ್ಕಶೈರ್ ಗೌಣತರ್ಕೈಹಿ, ಈ ಮಧ್ವಾಚಾರ್ಯರ ಈ ತರ್ಕಗಳು, ಈ ಯುಕ್ತಿಗಳು, ಈ ಪ್ರಮಾಣ ವಚನಗಳು ಅಂತೇಳಿದರೆ ಇದನ್ನೆಲ್ಲ ಕೇಳುವಾಗ ನಮಗೆ ಕರ್ಕಶ ಆಗ್ತದೆ, ನಮಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ರುದ್ಧಂ ಸಾಧ್ಯಂ ನೈವ, ಅವರನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ.
ನಾವು ಇನ್ನು ಮಾಯಾವಾದವೇ ಒಳ್ಳೆಯದು ಅಂತ ಹೇಳಲಿಕ್ಕೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಆ ರೀತಿ ಅವರು ಪ್ರವಚನ ಮಾಡ್ತಾ ಇದ್ದಾರೆ ಅಂತೇಳಿದರೆ ನಮ್ಮನ್ನವರು ರುದ್ಧಂ ತಡೆ ಹಿಡಿದಿದ್ದಾರೆ, ಅವರನ್ನು ರುದ್ಧಂ ನಮ್ಮಿಂದ ಸಾಧ್ಯ ಇಲ್ಲ. ಈ ರೀತಿ ಆದರೆ ಇನ್ನೇನು ಮಾಡೋದು? ಹೋಗಲಿ, ಅಸ್ತು ತಾವತ್ ರುದ್ಧಂ ಸಾಧ್ಯಂ ನೈವ, ಅವರನ್ನು ತಡೆ ಹಿಡಿಲಿಕ್ಕೆ ನಮಗೆ ಆಗುವುದಿಲ್ಲ ಒಳ್ಳೆಯ ಮಾರ್ಗದಲ್ಲಿ. ನಮ್ಮದನ್ನು ನಾವು ಇನ್ನೂ ಪ್ರಚಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ನಮ್ಮ ದೋಷಗಳನ್ನೆಲ್ಲ ಅವರು ಇಡೀ ಎಲ್ಲ ಜನರಿಗೆ ಹೇಳಿಬಿಟ್ಟಿದ್ದಾರೆ. ಅಸ್ತು ತಾವತ್, ಹಾಗೇ ಆಗಲಿ. ಹಾಗಾದರೆ ಏನು ಹಾಗೆ ಆಗಲಿ ಅಂತ ಹೇಳಿದರೆ, ಷಟ್ಕರ್ಮಜ್ಞೈಹಿ, ನಮ್ಮ ಹತ್ರ 6 ವಾಮಾಚಾರದ ಪ್ರಯೋಗಗಳು ಉಂಟು, ಒಂದೆರಡಲ್ಲ. 6 ವಾಮಾಚಾರ ಯಾವುದದು? ಚಾಲನ, ವಶೀಕರಣ, ಸ್ತಂಭನ, ವಿದ್ವೇಷಣ, ಉಚ್ಚಾಟನ, ಮಾರಣ ಅಂತ ಹೇಳಿದರೆ ಕೊಲ್ಲುವುದು ಅಂತ ಲಾಸ್ಟಿಗೆ. ಫಸ್ಟಿಗೆ ಇದೆಲ್ಲ ಟ್ರೈ ಮಾಡೋದು, ಸ್ತಂಭನ, ವಿದ್ವೇಷಣ. ಸ್ತಂಭನ ಅಂತ ಹೇಳಿದರೆ ಏನು? ಈಗ ಒಬ್ಬರು ಮಾತಾಡ್ತಾ ಇದ್ದಾರೆ, ಅವರನ್ನು ಹೀಗೆ ಮೋಡಿ ಮಾಡಿಬಿಟ್ರೆ ಅವರಿಗೆ ಮಾತೇ ಹೊರಡುವುದಿಲ್ಲ ಬಾಯಿಯಿಂದ, ಅದು ಸ್ತಂಭನ ಅಂದರೆ ನಿಲ್ಲಿಸಿ ಬಿಡೋದು. ಸೊ ಈ ರೀತಿ. ಸೊ ಚಾಲನ, ವಶೀಕರಣ ಅಂತ ಹೇಳಿದರೆ ಏನು? ಅವರು ಅಲ್ಲಿಗೆ ಅವ್ರದ್ದು ಮಾತು ನಿಂತಿತು, ಒಂದೋ ಮಾತು ನಿಂತಿತು, ಇಲ್ಲ ಅಂದರೆ ಅವರು ಇವರ ಪಾರ್ಟಿಗೆ ಬಂದು ಸೇರಿಬಿಟ್ರು, ವಶೀಕರಣ. ಸೊ ಈ ಥರದ್ದೆಲ್ಲ ಷಟ್ಕರ್ಮಜ್ಞೈಹಿ ಅಂತೇಳಿದರೆ ಈ ಮಾಯಾವಾದದಲ್ಲಿರುವಂಥ ವಿದ್ವಾಂಸರುಗಳು ಈ ಷಟ್ಕರ್ಮದನ್ನು ಕಲಿತು ಈ ವಿದ್ಯೆಯಲ್ಲಿ ಪ್ರಸಿದ್ಧರಾದವರು ಭಾಳ ಜನ ಇದ್ದಾರೆ. ಷಟ್ಕರ್ಮಜ್ಞೈಹಿ, ಅವರನ್ನು ಹಿಡ್ಕೊಳ್ಳುವ. ದಿವ್ಯ ಮಂತ್ರೌಷಧಾಢ್ಯೈಹಿ, ನಮ್ಮ ಹತ್ರ ಮಂತ್ರಗಳು, ಮಾಟಗಳು, ಔಷಧ ಪ್ರಯೋಗ ಎಲ್ಲವೂ ಉಂಟು. ಆ ಢ್ಯೈಹಿ ಅಂತೇಳಿದರೆ ಇಂಥ ಕುಟಿಲ ಪ್ರಯೋಗಗಳಿಂದ ಸಂಪನ್ನರಾಗಿರುವಂತಹ ವಿದ್ವಾಂಸರುಗಳಿರುವಂತಹ ಈ ಮಾಯಾವಾದದಲ್ಲಿ ಏತೈಹಿ ಗುಪ್ತಾನ್ ನಹ ಅಂತೇಳಿದರೆ ನಾವೆಲ್ಲ ಈ ಷಟ್ಕರ್ಮ ಪ್ರಯೋಗ ಮತ್ತು ಈ ಔಷಧ ಪ್ರಯೋಗ ಇವುಗಳಿಂದ ರಕ್ಷಿಸಲ್ಪಟ್ಟಿದ್ದೇವೆ. ನ ಜೇತಾಹಿ ಗೋಪಿ, ನಮ್ಮನ್ನು ಗೆಲ್ಲುವುದು ಯಾರಿಗಾದರೂ ಸಾಧ್ಯ ಇದೆಯಾ? ಇವರು ಇಷ್ಟು ತನಕ ಗೆದ್ರಲ್ವಾ, ಇವರನ್ನು ಸೋಲಿಸಲಿಕ್ಕೆ ಸರಿಯಾದ ಮಾರ್ಗದಲ್ಲಿ ಸಾಧ್ಯ ಇಲ್ಲ ಅಲ್ವಾ? ಹಾಗಾದರೆ ನಾವು ಇನ್ನು ಕುಟಿಲ ಮಾರ್ಗದಲ್ಲಿ ಹೋಗುವ, ಇವರನ್ನು ಸೋಲಿಸಿಯೇ ಬಿಡ್ತೇವೆ ನಾವು. ಏನು ಇದರಲ್ಲಿ ದೊಡ್ಡ ಸಂಗತಿಯೇ ಇಲ್ಲ. ಸರಿ, ಹಾಗಾದರೆ ಏನು ಮಾಡೋದು? ಸೊ ಯದ್ಯಪಿ ಏವಂ ನಹಿ ಉಪೇಕ್ಷ್ಯೋ ವಿಪಕ್ಷಃ, 21ನೇ ಶ್ಲೋಕ. ಕಿಂತು ಪ್ರಾಪ್ನೋ ನ ಅಧುನಾ ಆಕ್ರಂದ ಕಾಲಃ. ಯದಿ ಅಪಿ ಏವಂ ನಹಿ ಉಪೇಕ್ಷೋ ವಿಪಕ್ಷಃ, ಈ ಮಧ್ವಾಚಾರ್ಯರ ಈ ವಿಪಕ್ಷವನ್ನು ನಾವು ಉದಾಸೀನ ಮಾಡುವಂಥದ್ದು ಖಂಡಿತ ಸರಿಯಲ್ಲ. ನಾವು ಅವರನ್ನು ನಿಲ್ಲಿಸಲೇಬೇಕು, ಇಲ್ಲಾಂದರೆ ನಮ್ಮನ್ನು ಬೇರು ಸಮೇತ ತೆಗೆದು ಬಿಸಾಡಿ ಬಿಡ್ತಾರೆ ಮಧ್ವಾಚಾರ್ಯರು. ಆದರೆ ಕಿಂತು ಪ್ರಾಪ್ತಃ ನ ಅಧುನಾ ಆಕ್ರಂದ ಕಾಲ, ನಾವು ಅಳ್ತಾ ಕೂತ್ಕೊಳ್ಳುವಂತಹ ಆ ಪರಿಸ್ಥಿತಿಯೂ ಬರಲಿಲ್ಲ. ಈಗ ನಾವು ಅವರನ್ನು ಈ ಕುಟಿಲ ಪ್ರಯೋಗದಿಂದ ಕಾಲು ಎಳೆದು ಬೀಳಿಸಿ ಅವರನ್ನು ಇನ್ನು ಹಂದಾಡದಾಗೆ ಮಾಡಲೇಬೇಕು. ನಮ್ಮ ಹತ್ರ ಉಂಟು ಬೇಕಾದಷ್ಟು ಟೂಲ್ಸ್. ಅಪಿ ಅದ್ವಂದ್ವ ಸ್ವಾತ್ಮಬೋಧ ಪ್ರತೀತೈ ಆಚಾರ್ಯೈ ಯತ್ ಶಂಕ್ಯತೆ ಶಂಕರಾದ್ಯೈ ಅಂತೇಳಿದರೆ ಇವರನ್ನು ಸರಿಯಾದ ಮಾರ್ಗದಲ್ಲಿ ಮಾತ್ರ ಖಂಡಿತ ಜಯಿಸಲಿಕ್ಕಾಗೋದಿಲ್ಲ. ಶಂಕರಾದ್ಯೈ ಆಚಾರ್ಯರುಗಳು ಕೂಡ ಅವರು ಅಂತೇಳಿದರೆ ಅವರಿಗೆ ಸಾಕ್ಷಾತ್ಕಾರ ಆಗಿದೆ ಅಂತ ಹೇಳಿಕೊಳ್ಳುವವರು ಕೂಡ ತಮ್ಮದೇ ಆದ ಶಾಸ್ತ್ರವನ್ನು ಏನು ಮಾಡ್ತಾರೆ, ಶಂಕಿಸ್ತಾ ಇದ್ದಾರೆ. ಆಮೇಲೆ ಮಧ್ವಾಚಾರ್ಯರ ಶಾಸ್ತ್ರ ಅನ್ನುವಂಥದ್ದು ಇದು ಸರಿಯಾಗಿದೆ, ಬಹಳ ಇಫೆಕ್ಟಿವ್ ಇದೆ, ಎಲ್ಲ ಜನರನ್ನು ಆಕರ್ಷಿಸ್ತಾ ಇದೆ ಅಂತೇಳಿದರೆ ಯಾರಿಗೂ ಅವರು ಹೇಳೋದ್ರಲ್ಲಿ ಒಂದು ಸಂದೇಹ ಬರುವುದೇ ಇಲ್ಲ. ಮತ್ತು ಅದರಲ್ಲಿ ಏನಾದರೂ ಒಂದು ದೋಷ ಹಿಡಿಯುವ ಅಂತೇಳಿದರೆ ದೋಷ ಸಿಗೋದಿಲ್ಲ. ಈಗ ಏನು ಮಾಡೋದು ಅಂತೇಳಿದರೆ ನಾವೇನು ಮಾಡಬೇಕು? ನಾವೀಗ ಅಳ್ತಾ ಕೂತ್ಕೊಳ್ಳೋದಲ್ಲ, ನಾವು ಶುರು ಮಾಡಬೇಕು ನಮ್ಮ ಕೆಲಸ. ಪಾರಂಪರ್ಯೇಣ ಆಗತಂ ತತ್ವಶಾಸ್ತ್ರಂ, 22ನೇ ಶ್ಲೋಕ. ಹಂತಹ ಉತ್ಸನ್ನಂ ನೂತನ ಇತಿ ಉದೀರ್ಯ ತೇಷಾಂ ದೋಷ ವರ್ಣನೀಯ ವಿದಗ್ಧೈ ಸಂತೋ ಅಸಂತೋ ವಾಪಿ ಮಧ್ಯಸ್ಥಲೋಕೆ. ಪಾರಂಪರ್ಯೇಣ ಆಗತಂ, 1000-2000 ವರ್ಷದಿಂದ ಬಂದ ನಮ್ಮದು ತತ್ವಶಾಸ್ತ್ರ ಯಾವುದೋ ಅದ್ವೈತ ಅನ್ನುವಂಥದ್ದು, ಮಾಯಾವಾದ ಅನ್ನುವಂಥದ್ದು. ಹಂತಹ, ಅಯ್ಯೋ, ಉತ್ಸನ್ನಂ, ಲಗಾಡಿ ತೆಗೆದ್ರು ಇವರು. ನೂತನ ಇತಿ ಉದೀರ್ಯ, ಈ ಹೊಸದಾಗಿ ಬಂದ ನೂತನ ಈ ಏನು ತತ್ವವಾದ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೋ ಮಧ್ವಾಚಾರ್ಯರು, ಇದರಿಂದ ಏನಾಯಿತು? ನಮ್ಮ ತತ್ವ
ಅಥವಾ ನಾವು ಏನು ಪಾರಂಪರ್ಯವಾಗಿ ನಾವು ಆಚರಿಸ್ತಾ ಇದ್ದವೋ ಈ ಮಾಯಾವಾದ ಅನ್ನುವಂಥದ್ದನ್ನು, ಇದನ್ನು ಈ ರೀತಿ ಮಾಡಿ ಇದನ್ನು ಏನು ಮಾಡಿದರು, ಲಗಾಡಿ ತೆಗೆದ್ರು, ಇದನ್ನು ಹಾಳು ಮಾಡಿಬಿಟ್ರು ಅಂತ ನಾವು ಹೋಗಿ ಏನು ಜನರಿಗೆ ಹೇಳಬೇಕು, ನೀವು ಏನು ಅನುಸರಿಸ್ತಾ ಬಂದಿದ್ದೀರಿ ಅದನ್ನು ಹಾಳು ಮಾಡಲಿಕ್ಕಂತ ಇವರು ಬಂದಿದ್ದಾರೆ ಹೊಸತು ಹಿಡ್ಕೊಂಡು. ತೇಷಾಂ ದೋಷ ವರ್ಣನೀಯ ವಿದಗ್ಧೈಹಿ, ಅವರ ದೋಷ ಹೇಳಬೇಕು. ಅಷ್ಟಾಗೋ ಇನ್ನೊಬ್ಬ ಹೇಳ್ತಾನೆ, ಅವರದಲ್ಲೇ ದೋಷವೇ ಇಷ್ಟು ತನಕ ಸಿಗಲಿಲ್ಲ, ನಮಗಾಗಲಿ ಯಾರಿಗಾಗಲೂ ಸಿಗಲಿಲ್ಲ, ಮಧ್ವಾಚಾರ್ಯರು ಮಾತಾಡೋದ್ರಲ್ಲಿ ಒಂದು ದೋಷವೂ ಸಿಗುವುದಿಲ್ಲ. ಅದಕ್ಕೆ ಇವ ಹೇಳ್ತಾನೆ, ಸಂತೋ ಅಸಂತೋ, ದೋಷ ಇರಲಿ ಇಲ್ಲದಿರಲಿ, ಅಂದರೆ ಇದ್ದ ದೋಷ ಅಥವಾ ಇಲ್ಲದ ದೋಷ ಅಂತೇಳಿದ್ರೆ ಅವರಲ್ಲಿ ಅಂತೇಳಿದ್ರೆ ಎಲ್ಲ ಒಳ್ಳೆ ಗುಣವೇ ಉಂಟಲ್ರಿ, ನಾವು ಅವರನ್ನು ಹೇಗೆ ಹೀಯಾಳಿಸೋದು ಅಂತ ಹೇಳಿದರೆ, ಇಲ್ಲದ್ದನ್ನು ಹೇಳಿ ಅಂತೇಳಿದರೆ ಅಂದರೆ ಅವರಲ್ಲಿ ಇದ್ದದ್ದನ್ನೇ ಹೇಳಲಿಕ್ಕೆ ಎಲ್ಲವೂ ಒಳ್ಳೆಯದೇ ಉಂಟಲ್ಲ, ಇಲ್ಲದ್ದನ್ನು ಹೇಳಿ. ಸಂತೋ ಅಸಂತೋ ಅಂತೇಳಿದರೆ ಮಧ್ವಾಚಾರ್ಯರನ್ನು ಟೀಕೆ ಮಾಡಬೇಕು, ಮಧ್ವಾಚಾರ್ಯರನ್ನು ಕಾಲು ಎಳಿಬೇಕು. ಅಂದರೆ ದೋಷ ಇರುವ ದೋಷವನ್ನು ಹೇಳಲಿಕ್ಕೆ ದೋಷವೇ ಇಲ್ಲ, ಇಲ್ಲದ ದೋಷ ಹೇಳಲಿಕ್ಕೆ ಏನು ನಿಮಗೆ ಅಂತ ಹೇಳ್ತಾರೆ, ಸುಳ್ಳು ಹೇಳಿ ಅಂತೇಳಿದರೆ ನಾವೀಗ ಹೊರಟದ್ದು ಹೇಗಿದ್ದರೂ ವಾಮ ಮಾರ್ಗ. ಸೊ ಆದ್ದರಿಂದ ಏನು ಕುಟಿಲ ವಿದ್ಯೆ ಅಂತೇಳಿದರೆ ಔಷಧ ಹಾಕುವಂಥದ್ದು, ಆಮೇಲೆ ಸ್ತಂಭನ ವಿದ್ಯೆ, ಆಮೇಲೆ ಮಾರಣ ವಿದ್ಯೆ, ಆಮೇಲೆ ಇಂಥ ಕೂಟೆ ವಿದ್ಯೆಗಳು, ಸೊ ಆ ಷಟ್ಕರ್ಮ ವಿದ್ಯೆ. ಸೊ ಆದ್ದರಿಂದ ಇನ್ನು ನಮಗೆ ಏನಿಲ್ಲ, ಸೊ ನಾವು ಇದೇ ಮಾಡೋದು ಅಂತ ಹೇಳ್ಕೊಂಡು ಸೊ ಇನ್ನೂ ಉಪಾಯ ಹೇಳ್ತಾರೆ. 23ನೇ ಶ್ಲೋಕ, ಸ್ವ ಅಭಿಪ್ರಾಯ ಬ್ರಹ್ಮವತ್ ಸ್ಯಾದ್ ಅವಾಚ್ಯೋ ಮಾಯಾಶಕ್ತಿಯ ಸರ್ವ ನಿರ್ವಾಹ ಸಿದ್ಧಿ ಇತ್ತಂ ನೀತ್ಯ ಶಾಸ್ತ್ರ ನೀತ್ಯೇವ ಬಾಧ್ಯ ಸರ್ವೋ ಲೋಕ ಸ್ಯಾತ್ಮನೋ ಯಪ್ಪರ ಸ್ಯಾತ್. ಸೊ ಇದರ ಒಟ್ಟಭಿಪ್ರಾಯ ಏನಂತ ಹೇಳಿದರೆ, ನಮ್ಮ ಒಳ ಇಂಗಿತ ಏನು, ನಮ್ಮ ಒಳ ಸ್ವ ಅಭಿಪ್ರಾಯ ನಾವು ಹೇಗೆ ಹೇಳ್ತಾ ಬಂದಿದ್ದೇವೆ, ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಜಗನ್ಮಿಥ್ಯ ಅಂದರೆ ನಾವು ಹೇಗೆ ಹೇಳೋದು ಅಂದರೆ, ನಿಮ್ಗೆ ಏನು ಕಾಣ್ತದೋ ಅದೆಲ್ಲ ಸತ್ಯ ಅಂತ ಕಾಣ್ತದೆ, ಅದು ಯಾವುದೂ ಸತ್ಯ ಅಲ್ಲ ನಾವು ಹೇಳೋದಲ್ವ. ನಮ್ಮ ಬ್ರಹ್ಮವತ್ ನಮ್ಮ ಸರ್ವ ನಿರ್ವಾಹ ಸಿದ್ಧಿ ಮಾಯಾಶಕ್ತಿಯ, ನಮ್ಮ ಮಾಯಾವಾದದ ಶಕ್ತಿ ಏನು ಇದೆ, ಹೌದಾ ಅಲ್ವಾ. ಏನಂತ ಹೇಳಿದರೆ, ನಿಮಗೆ ಏನು ಕಾಣ್ತದೋ ಅದು ಕಾಣ್ತದೆ, ಹೌದು, ಈಗ ಸತ್ಯ ಅಂತ ಕಾಣ್ತದೆ, ಅದು ಎಲ್ಲ ಸುಳ್ಳೇ. ಇದು ಅದನ್ನೇ ಉಪಯೋಗಿಸಿ ಇಲ್ಲಿ ಕೂಡ ಮಧ್ವಾಚಾರ್ಯರು ಏನು ಹೇಳ್ತಾರೋ ಎಲ್ಲ ಸತ್ಯ ಅಂತ ಕಾಣ್ತದೆ, ಒಂದು ಸತ್ಯ ಅಲ್ಲ, ಎಲ್ಲವೂ ಸುಳ್ಳು. ಸೊ ನಮ್ಮ ಹತ್ರ ನಾವು ಇತ್ತಂ ನೀತ್ಯ, ನಮ್ಮದು ಮೊದಲಿಂದ ನಾವು ಇದನ್ನೇ ಹೇಳ್ಕೊಂಬಂದದ್ದು, ನಮ್ಮದು ಸಿದ್ಧಾಂತವೇ ಅದು, ಅದೇ ಸಿದ್ಧಾಂತವನ್ನು ಇಲ್ಲಿ ಕೂಡ ಉಪಯೋಗಿಸಿ. ಸೊ ಇತ್ತಂ ನೀತ್ಯ, ಕುಟಿಲ ಉಪಾಯದಿಂದ ಇತ್ತಂ ನೀತ್ಯ ಶಾಸ್ತ್ರ ನೀತ್ಯೇವ ಬಾಧ್ಯ ಸರ್ವೋ ಲೋಕ ಸ್ಯಾತ್ಮನೋ ಯಪ್ಪರ ಸ್ಯಾತ್. ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಂತೆ ಅವರು ಹೇಳುವುದಿಲ್ಲ, ಆದ್ದರಿಂದ ಅವರು ಹೇಳುವಂಥದ್ದು ಎಲ್ಲವೂ ಸುಳ್ಳು ಅಂತ ಹೇಳಿಬೇಡಿ. ಯಾಕಂದರೆ ನಮ್ಮ ಶಾಸ್ತ್ರದಲ್ಲಿ ಹೇಳುದಂತೆ ಅವರು ಏನಾದರೂ ಹೇಳ್ತಾರಾ ನೋಡ್ಕೊಳ್ಳಿ, ಅವ್ರು ಏನೂ ಹೇಳುವುದಿಲ್ಲಲ್ಲ, ಆದ್ದರಿಂದ ಎಲ್ಲವೂ ಸುಳ್ಳು. ಅಂದರೆ ನಮ್ಮ ಶಾಸ್ತ್ರ ಮಾತ್ರ ಸತ್ಯ. ಅಂದರೆ ಬೈ ಹುಕ್ಕಾರು ಬೈ ಕ್ರುಕ್, ನಮ್ಮ ಒಳಗಿನಂಥ ನಮ್ಮ ಒಳ ಇಂಗಿತ ಏನು, ಮಧ್ವಾಚಾರ್ಯರನ್ನು ಏನಾದರೂ ಮಾಡಿ ಸ್ಟಾಪ್ ಮಾಡಬೇಕು, ಇದನ್ನು ಡೈರೆಕ್ಟ್ ಹೇಳಬೇಡಿ ಅಂತೇಳಿದರೆ ತಿರುಗಿಸಿ ಹೇಳಿ. ಅಂದರೆ ನಿಮಗೆ ಎಲ್ಲ ಸತ್ಯ ಅಂತ ನಿಮಗೆ ಕಾಣ್ತದೆ, ಸತ್ಯ ಅಂತ ಕೇಳ್ತದೆ, ಅದು ಎಲ್ಲ ಸುಳ್ಳೇ ಅಂತೇಳಿದರೆ ಆಮೇಲಿಂದ ನಿಜವಾದ ಅಭಿಪ್ರಾಯ ನಮ್ಮದು ಒಳ ಇಂಗಿತ. ಯಾಕಂದರೆ ಅವರನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಅದನ್ನು ಡೈರೆಕ್ಟ್ ಜನರಿಗೆ ಹೇಳಲಿಕ್ಕೆ ಹೋಗಬೇಡಿ ಅಂತೇಳಿದರೆ ಹೀಗೆ ಒಳಗಿನ ಒಳಗೆ ನಾವು ಸಾಧಿಸಬೇಕು. 24ನೇ ಶ್ಲೋಕ, ಗ್ರಾಮೇ ಗ್ರಾಮೇ ವಾರ್ಯತಾಂ ಮಾನನೈಷಾಂ. ಯಾವ ಗ್ರಾಮಕ್ಕೆ ಹೋಗ್ತಾರಂತ ಮೊದಲೇ ತಿಳ್ಕೊಳ್ಳಿ, ಅಲ್ಲಿ ಹೋಗುವ ಮೊದಲೇ ನೀವು ಹೋಗಿ ವಾರ್ಯತಾಂ ತಡೆ ಹಿಡಿಬೇಕು. ಅವರು ಹೋಗುವ ಮೊದಲೇ ಹಿಂದಿನ ದಿವಸವೇ ಹೋಗಿಬಿಟ್ಟು ಅವರ ಬಗ್ಗೆ ಅಪಪ್ರಚಾರ ಮಾಡಬೇಕು. ಪೂರ್ವಂ ಸಾಮಪೂರ್ವೈ ಉಪಾಯೈಹಿ ಅಂತೇಳಿದರೆ ಮೊದಲು ಒಳ್ಳೆ ಮಾರ್ಗದಲ್ಲೇ ಸಾಮವೇದದಲ್ಲೇ ಸಾಮದಾನ ದಂಡ ಭೇದ ಅಂತ. ಸೊ ಏನಂತೇಳಿದರೆ ಈ ರೀತಿ ಅಪಪ್ರಚಾರ ಮಾಡಿ ಅವರು ಹೋಗುವಾಗ ಜನರು ಅವರನ್ನು ಬಂದ ನೋಡಿ, ನಮಗೆ ಇವ್ರ ವಿಷಯ ಮೊದಲೇ ನಿನ್ನೆ ಬಂದು ಎಲ್ಲ ಹೇಳಿದ್ದಾರೆ ನೋಡಿ ಇಂಥದ್ದೇ ಜನ, ಇದು ಏನು ಉಪಯೋಗ ಇಲ್ಲ ಅಂತ ಎಲ್ಲರೂ ತೂ ಅಂತ ಹೇಳಬೇಕು. ಆ ಥರ ಮಾಡಬೇಕು ನೀವು. ಮತ್ತು ಅಷ್ಟು ಹೇಳಿದ ಮೇಲೆ ಕೂಡ ಏನು ಈ ಜನ ನಿಲ್ಲಿಸೋದಿಲ್ಲ, ನಾನು ಪ್ರವಚನ ಮಾಡಿಯೇ ಮಾಡ್ತೇನೆ ಅಂತ ತಿಳ್ಕೊಂಡು ಪ್ರವಚನ ಶುರು ಮಾಡಿದರೆ ಸಂಪ್ರಾಪ್ತಾನಾಂ ಮಾನಭಂಗಾಯ ಕಾರ್ಯಂ. ಹೋಗಿ ಕಾಲರ್ ಹಿಡಿದು ಎರಡು ಬಿಡಬೇಕು ಅಂತೇಳಿದರೆ ಹೊಡಿಲಿಕ್ಕೂ ಏನು ಹಿಂದೆ ಹೋಗಬಾರ್ದು. ಆಮೇಲೆ ಗ್ರಂಥಾಕರ್ಷಾದಿ ಉದ್ಯತೈ ಅಸ್ಮದೀಯೈಹಿ, ಅವರ ಗ್ರಂಥಗಳನ್ನು ಕದ್ದುಕೊಂಡು ಹೋಗಬೇಕು, ಅವರ ಗ್ರಂಥಗಳನ್ನು ಎಳ್ಕೊಂಡು ಹೋಗಬೇಕು. ಗ್ರಂಥಾಕರ್ಷ ಒಂದು
ಗೊತ್ತಾಗದಾಗೆ ಕದಿಯೋದು, ಅಥವಾ ಏನಂತ ಹೇಳಿದ್ರೆ ಎಲ್ಲರ ಎದುರುಗಡೆ ಎಳ್ಕೊಂಡು ಹೋಗುವುದು. ಗ್ರಂಥಾಕರ್ಷಾದಿ ಉದ್ಯತೈಹಿ ಅಸ್ಮದೀಯೈಹಿ ಅಂತೇಳಿದರೆ ನಮ್ಮವರನ್ನೆಲ್ಲ ಒಟ್ಟು ಮಾಡಿ ಎಂತೇಳಿದರೆ ಇನ್ನು ಎಲ್ಲದಕ್ಕೂ ಸಿದ್ಧ ಅಂತೇಳಿದರೆ ಫಸ್ಟಿಗೆ ಏನು ನಮ್ಮ ವಿಷಯವನ್ನು ನಮ್ಮ ಒಳ ಇಂಗಿತ ಅದು ಒಳಗೇ ಇರಬೇಕು. ಅಂದರೆ ಅಪಪ್ರಚಾರ ಮಾಡೋದು, ಅವರನ್ನು ಎಲ್ಲ ಜನರು ಅವರನ್ನು ನೋಡದಾಗೆ ಮಾಡೋದು, ಇದೆಲ್ಲ ಮಾಡಿಬಿಟ್ಟು ಅವರನ್ನು ಏನು ಮಾಡಿದರೂ ಕೇಳದಿದ್ದರೆ ಮಾನಭಂಗ ಮಾಡಬೇಕು ಓಪನ್ ಆಗಿ. ಮತ್ತು ಗ್ರಂಥ ಅವರಿಗೆ ಗ್ರಂಥ ಇಲ್ಲದಿದ್ದವ್ರು ಕೆಲಸವೇ ಆಗೋದಿಲ್ಲ, ಆದ್ದರಿಂದ ಗ್ರಂಥವನ್ನು ಹಿಡ್ಕೊಂಡು ಹೋಗುವುದೇ ಆ ಥರ ಮಾಡಿ ಅಂತ ಹೇಳ್ಕೊಂಡು ಈ ರೀತಿ ಎಲ್ಲ 25ನೇ ಶ್ಲೋಕ ಇತ್ಯಾದಿ ಏತೇ ಕಾರ್ಯಂ ಆಲೋಚ್ಯ ಇಂಥದ್ದೆಲ್ಲ ಪ್ರೋಗ್ರಾಮ್ ಹಾಕಿಕೊಂಡು ಕೂತಿದ್ದಾರೆ ಈ ಮಾಯಾವಾದಿಗಳು. ಮುಖ್ಯವಾಗಿ ಆಲೋಚ್ಯ ಕಾಲೇ ಚಕ್ರುಹು ವಕ್ರಾಹ ಚಕ್ರಿ ಭಕ್ತ ಪ್ರತೀಪಂ. ಚಕ್ರಿ ಅಂದರೆ ಸುದರ್ಶನ ಚಕ್ರವನ್ನು ಕೈಯಲ್ಲಿ ಹಿಡಿದುಕೊಂಡ ಶ್ರೀಕೃಷ್ಣನ ಭಕ್ತರಾದ ಮಧ್ವರಿಗೆ ಪ್ರತೀಪಂ ಚಕ್ರುಹು ವಕ್ರಾಹ. ಪ್ರತೀಪಂ ಅಂದರೆ ವಿರೋಧವನ್ನು, ಚಕ್ರುಹು ಅಂದರೆ ಮಾಡಿದರು, ವಿರೋಧವನ್ನು ಮಾಡಿದರು ವಿಷ್ಣು ಭಕ್ತನಾದ ಮಧ್ವಾಚಾರ್ಯರಿಗೆ. ಹೇಗೆ? ವಕ್ರಾಹ ಕುಟಿಲ ಮಾರ್ಗದಿಂದ. ವಕ್ರಗತಿ ಅಂತ ಹೇಳಿದ್ರೇನು? ಇದು ಪೆದಂಬು ಅಂತ ಹೇಳುವುದು. ಇದಕ್ಕೆ ಪೆದಂಬಿನಲ್ಲಿ ಒಳ್ಳೆ ಮಾತಿನಲ್ಲಿ ಕೇಳುವುದಿಲ್ಲಲ್ಲ, ಪೆದಂಬು ಮಾಡುವ ಇವನಿಗೆ ಅಂತ ಹೇಳ್ಕೊಂಡು ಯೋಗ್ಯ ಮಂಕ್ತುಹು ತೇ ಅನ್ಯತಾ ಸ್ಯುಕ್ಕತಂವ ದುಃಖೋ ಗ್ರಾಂಬಸಿ ಅಂಧತಾ ಮಿಶ್ರ ಸಿಂಧು. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಯೋಗ್ಯ ಮಂಕ್ತುಂ ಒಳ್ಳೆಯದೇ ಮಾಡ್ತಾ ಇದ್ದಾರೆ. ಈ ರೀತಿ ವಿಷ್ಣು ಭಕ್ತರಿಗೆ ವಿಷ ಹಾಕುವುದು, ಆಮೇಲೆ ಔಷಧ ಪ್ರಯೋಗ ಮಾಡುವುದು, ಸ್ತಂಭನ ಪ್ರಯೋಗ ಮಾಡುವುದು, ಮಾರಣ ಪ್ರಯೋಗ ಮಾಡುವುದು, ಅಪಪ್ರಚಾರ ಮಾಡುವುದು, ಹೊಡೆಯುವುದು, ಗ್ರಂಥ ಚೋರಿ ಮಾಡುವುದು, ಹೇಗಾದರೂ ಮಾಡಿ ಮಧ್ವಾಚಾರ್ಯರನ್ನು ಸ್ಟಾಪ್ ಮಾಡಲೇಬೇಕು, ತಡೆ ಹಿಡಿಲೇಬೇಕು ಅಂತ ತಿಳ್ಕೊಂಡು ಯೋಗ್ಯ ಕೆಲಸ ಮಾಡ್ತಾ ಇದ್ದಾರೆ. ಅನ್ಯಥಾ ಯೋಗ್ಯ ಮಂಕ್ತು ಹೊತ್ತೆ ಇವರು ಅನ್ಯತಾ ಇಲ್ದಿದ್ದರೆ ಶಿವ ಕಥಂವ ದುಃಖೋಂಗ್ರಾಂಬಸಿ ಅಂಧ ತಾಮಿಸ್ರ ಸಿಂಧು. ಎಲ್ಲ ರಾಕ್ಷಸರು ಈ ಇದರಲ್ಲಿ ಹುಟ್ಟಿದ್ದಾರೆ. ಆದ್ದರಿಂದ ಇಂಥ ಕೆಲಸ ಮಾಡಿದ್ರೇ ಅಂಧತಾಮಿಶ್ರ ಅಂದರೆ ಒಂದು ಸ್ವಲ್ಪವೂ ಸುಖವೂ ಇಲ್ಲದಂತಹ ಸದಾ ನರಳುವಂತಹ ದುಃಖಮಯವಾದ ಅಂಧತಾಮಿಶ್ರಕ್ಕೆ ಹೋಗಲಿಕ್ಕೆ ಇಂಥ ಕೆಲಸವಲ್ಲೇ ಮಾಡಬೇಕಲ್ವ ಅಂತಾರೆ ನಾರಾಯಣ ಪಂಡಿತಾಚಾರ್ಯರು. ಮಾಡಲಿ ಅಂಧತಾಮಿಶ್ರಕ್ಕೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತಕೊಂಡು. ಸರಿ, ಇದೆಲ್ಲ ಆಲೋಚನೆ ಮಾಡಿಕೊಂಡು ಏನು ಮಾಡಿದರು ಈ ಮಾಯಾವಾದಿಗಳು ಅಂತೇಳಿದರೆ ವೃತ್ಯಾಕಾರಂ 26ನೇ ಶ್ಲೋಕ ವೃತ್ಯಾಕಾರಂ ವಾಸುದೇವದ್ವಿಷಂ ತಂ ಅಂದರೆ ಯತಿ ಆಕಾರದಲ್ಲಿದ್ದಾನೆ ಪುಂಡರೀಕಪುರಿ ಅಂತ. ಪುಂಡರೀಕಾಭಿಧಾನಂ ಪುಂಡರೀಕಪುರಿ ಅಂತ ಹೆಸರು. ಪ್ರಾಜ್ಞಂ ಮನ್ಯಂ ತನ್ನನ್ನು ಬಹಳ ದೊಡ್ಡ ವಿದ್ವಾಂಸ ಅಂತ ತಿಳ್ಕೊಂಡು ಬಹಳ ದುರಂಕಾರಿ. ವಾಸುದೇವದ್ವಿಷಂ ದೊಡ್ಡ ವಿಷ್ಣು ದ್ವೇಷಿ. ಹೆಸರು ನೋಡಿದರೆ ವ್ರತಿ ಆಕಾರಂ, ನೋಡಿದರೆ ಸನ್ಯಾಸಿಯ ವೇಷ. ವ್ರತಿ ಆಕಾರಂ ವಾಸುದೇವದ್ವಿಷಂ ವಿಷ್ಣುದ್ವೇಷಿ ತಂ ಪ್ರಾಜ್ಞಂ ಮನ್ಯಂ ತನ್ನನ್ನು ಬಹಳ ತಿಳ್ಕೊಂಡಿರುವಂತಹ ಆ ದುರಂಕಾರಿಯಾದ ಆ ಪುಂಡರೀಕಾಭಿಧಾನಂ ಹೋಗಿ ಅಲ್ಲ ಅವನ ಗಾಳಿ ಹಾಕಿ ಅವನಿಗೆ ನೀನು ಅವರ ಎದುರು ಯಾರು ಮಧ್ವರ ಎದುರುಗಡೆ ನೀವು ವಾದ ಮಾಡಿ ಅವರನ್ನು ಇಳಿಸಬೇಕು. ಆಮೇಲೆ ಸರಿಯಾದ ವಾದದಲ್ಲಿ ಇಳಿಸ್ಲಿಕ್ಕೆ ಆಗದಿದ್ದರೆ ಇದೆಲ್ಲ ಪ್ರಯೋಗಗಳನ್ನೆಲ್ಲ ನಾವೆಲ್ಲ ಆಲೋಚನೆ ಮಾಡಿದ್ದೇವೆ. ಆ ಎಲ್ಲ ಪ್ರಯೋಗಗಳನ್ನು ನಾವು ಮಾಡುವುದೇ ಈ ಸಲ. ವಾದವ್ಯಾಜ ಆಕ್ಷೇಪ ಕಾಮಾಹ ಕುಮಂತ್ರ. ವಾದ ವ್ಯಾಜ ನಾನು ಅವರ ಜೊತೆಗೆ ವಾಕ್ಯಾರ್ಥ ಮಾಡೋದು ಅಂತ ವಾದ, ಅದು ವ್ಯಾಜ, ಅದು ನೆಪ ಮಾತ್ರ. ನಮ್ಮದು ಏನು ಸಾಧನೆ ಈ ಸರ್ತಿ ಕುಟಿಲ ಮಂತ್ರ ಮಾಡಿ ಅವರನ್ನು ಲಗಾಡಿ ತೆಗಿಬೇಕು ಅಂತ. ವಾದವ್ಯಾಜ ಆಕ್ಷೇಪ ಕಾಮಾಹ ಅವರನ್ನು ನಿಲ್ಲಿಸಲೇಬೇಕು. ಅವರನ್ನು ಕುಮಂತ್ರ ಚಕ್ರುಹು ಅಂತೇಳಿದರೆ ದುಷ್ಟ ಮಂತ್ರ ಆಲೋಚನೆ, ಕೆಟ್ಟ ಇದೇನೆಲ್ಲ ಈಗ ಆಲೋಚನೆ ಮಾಡಿದ್ದಾರೋ ಇದನ್ನೆಲ್ಲ ಕುಮಂತ್ರ, ಔಷಧ ಪ್ರಯೋಗ, ಮಾರಣ ಇತ್ಯಾದಿ ಚಕ್ರುಹು ಮಾಡಿದರು. ಯತ್ತಂ ರೂಪ್ಯ ಪೀಠಾಲಯಮೆ ಉಡುಪಿಯಲ್ಲಿ ಎಲ್ಲ ರೆಡಿಯಾಯಿತು. ಪುಂಡರೀಕಪುರಿಯನ್ನು ಕರೆಸಿ ಆಯಿತು. ಆಮೇಲೆ ಪುಂಡರೀಕಪುರಿ 28ನೇ ಶ್ಲೋಕ
ಅಪಿ ಅಲ್ಪೋಸೌ, ಮಧ್ವರಿಗೆ ಗೊತ್ತಾಯಿತು ವಾಕ್ಯಾರ್ಥ ಮಾಡಲಿಕ್ಕೆ ಪುಂಡರೀಕಪುರಿ ಬಂದಿದ್ದಾನೆ ಹಾಗೆ ಅಂತ ತಿಳ್ಕೊಂಡು ಅಪಿ ಅಲ್ಪೋಸೌ ಅಂದರೆ ಅಲ್ಪ ಅವ, ಏನು ಗೊತ್ತಿಲ್ಲ ಅವನಿಗೆ ಮಧ್ವರ ಒಂದು ಜ್ಞಾನದ ಎದುರುಗಡೆ ಅವ ಅಲ್ಪ. ಅಪಿ ಅಲ್ಪೋಸೌ, ಅವನು ಅಲ್ಪನಾದರೂ ನಹಿ ಉಪೇಕ್ಷಾಂ ಬಭೂವೆ, ಅವನನ್ನು ಮಧ್ವರು ನಹಿ ಉಪೇಕ್ಷಾ ನ ಹಿ ಉಪೇಕ್ಷಾ, ಖಂಡಿತ ಅವನನ್ನು ಉಪೇಕ್ಷಾ ನ ಬಭುವೆ, ಅವನನ್ನು ಉದಾಸೀನ ಮಾಡಲಿಲ್ಲ ಅಂತೇಳಿದರೆ ಪುಂಡರೀಕಪುರಿ ಬಂದಿದ್ದಾನೋ ದೊಡ್ಡ ವಿದ್ವಾಂಸರು, ಸರಿ ವಾಕ್ಯಾರ್ಥ ಮಾಡೋಣ ಅಂತ ತಿಳ್ಕೊಂಡು ಮಧ್ವರು ಸೀರಿಯಸ್ ಆಗಿದ್ದಾರೆ. ಲೋಲಾತ್ಮ ಇವ ಅದಕ್ಷ ಪಕ್ಷ ಪತಂಗ, ಇದು ಚಪಲ ಚಿಟ್ಟೆ ಅಂದರೆ ಮಧ್ವರು ಅಂತೇಳಿದರೆ ಬೆಂಕಿ. ಸೊ ಬೆಂಕಿಗೆ ಚಿಟ್ಟೆ ಬಂದು ಬೆಂಕಿಯನ್ನು ಏನಾದರೂ ಮಾಡಲಿಕ್ಕೆ ಆಗ್ತದ, ತಾನೇ ಸುಟ್ಟು ಹೋಗ್ತದೆ. ಆದರೂ ಮಧ್ವರು ಕಡೆಗಣಿಸಲಿಲ್ಲ, ಸೀರಿಯಸ್ ಇದ್ದಾರೆ. ಸೊ ಮಾನೈರ್ಮಾನ್ಯೈ ಭಾಸಮಾನೋ ಮಾನ್ಯೈರ್ ಭಾಸಮಾನೋ ಅಸಮಾನೈ ಆಕ್ಷಿಪ್ಯೈ ನಂ ಸ್ವಂ ಮತಂ ಸಾಧಯಿತ್ವ ಪ್ರೀತ್ಯೈ ವಿಷ್ಣು ಉತ್ತಮ ಪ್ರೀತಿ ತೀರ್ಥೋ ವೇದವ್ಯಾಖ್ಯಾಂ ವೇದವೇದೀ ಚಕಾರ. ಶುರುವಾಯಿತು ಯಾವುದು ವಾಕ್ಯಾರ್ಥ. ಮಾನೈಹಿ ಎಲ್ಲ ಪ್ರಮಾಣ ಕೊಟ್ಟು, ಪುರಾಣ ವಚನ ಪ್ರಮಾಣ, ಉಪನಿಷತ್ಗಳ ಪ್ರಮಾಣ. ಸೊ ಈ ಪ್ರಮಾಣ ಕೊಡದೆ ಏನೂ ಇಲ್ಲ ಅಂದರೆ ಮಧ್ವಾಚಾರ್ಯರು ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಯಾರೂ ಹೇಳಬಾರ್ದು. ಎಲ್ಲ ಪ್ರಮಾಣ ಕೊಟ್ಟು ಮಾನೈ ಅಂತೇಳಿದ್ರೇನು ಪ್ರಮಾಣಗಳು. ಮಾನ ಅಂದರೆ ಪ್ರಮಾಣ. ಸೊ ಮಾನೈಹಿ ಅಂದರೆ ಪ್ರಮಾಣಗಳಿಂದ, ಮಾನ್ಯೈಹಿ ಎಂಥ ಪ್ರಮಾಣ ಅಂತೇಳಿದರೆ ಆ ಶ್ಲೋಕ ಹೇಳಿ ಅದರ ಪೂರ್ತಿ ಅರ್ಥ ಹೇಳಿ ಅಂತೇಳಿದರೆ ಯಾವ ಜನರಿಗೂ ಅರ್ಥ ಆಗುವ ಹಾಗೆ ಅಸಮಾನೈಹಿ ಭಾಸಮಾನ ಅಸಮಾನೈ ಅಪ್ರತಿಮ ಈ ಯಾವುದು ಪ್ರಮಾಣಗಳು ಅಂದರೆ ಭಾಸಮಾನ ಅಂತೇಳಿದರೆ ಇಡೀ ಸಭೆಯಲ್ಲಿ ಮಧ್ವಾಚಾರ್ಯರು ಪ್ರಕಾಶಿಸಿದರು. ಆಕ್ಷಿಪ್ಯೈನಂ ಸ್ವಂ ಮತಂ ಸಾಧಯಿತ್ವ, ತನ್ನ ಮತವನ್ನು ಸಾಧಿಸುತ್ತಾ ಉಳಿದ ಎಲ್ಲ ಮತಗಳಲ್ಲಿರುವ ದೋಷಗಳನ್ನು ಹೇಳುತ್ತಾ, ಸಾಧನೆ ಮಾಡುವಾಗ ಪ್ರಮಾಣಗಳನ್ನು ಹೇಳುತ್ತಾ, ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವ ಹಾಗೆ ಹೇಳುತ್ತಾ ಜನರನ್ನು ಏನು ಮಾಡಿದರು ಅಂತ ಹೇಳಿದರೆ ಜನರ ಹೃದಯಕ್ಕೆ ಮುಟ್ಟಿಸಿದರು ತಮ್ಮ ಸಿದ್ಧಾಂತವನ್ನು. ಸ್ವಮ್ಮತಂ ಸಾಧಯಿತ್ವ ಆಕ್ಷಿಪ್ಯೈ ಎಂದು ಬಾಕಿದವರನ್ನೆಲ್ಲ ಬಾಕಿ ಸಿದ್ಧಾಂತಗಳನ್ನು ಓಡಿಸ್ತಾ, ಆಕ್ಷಿಪ್ಯೈ ಅಂತೇಳಿದರೆ ತೆಗೆದು ಬಿಸಾಡೋದು ಅಂತ. ಪ್ರೀತ್ಯೈ ವಿಷ್ಣು ಅಂತೇಳಿದರೆ ಮಧ್ವಾಚಾರ್ಯರು ಬಂದಿದ್ದೇ ಇದಕ್ಕೆ. ಬಾಕಿ ಸಿದ್ಧಾಂತದಲ್ಲಿರುವಂಥ ದೋಷಗಳನ್ನು ಜನರಿಗೆ ಹೇಳಲಿಕ್ಕೆ ಅವತಾರ ಮಾಡಿಕೊಂಡು ಬಂದದ್ದು, ಅದನ್ನೇ ಕೆಲಸ ಮಾಡ್ತಾ ಇದ್ದಾರೆ. ಪ್ರೀತ್ಯೈ ವಿಷ್ಣು, ಭಗವಂತನಿಗೆ ತುಂಬ ಪ್ರೀತಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಉತ್ತಮ ಪ್ರೀತಿ ತೀರ್ಥೋ ವೇದವ್ಯಾಖ್ಯಾಂ ವೇದವೇದೀ ಚಕಾರ, ವೇದ ವಾಕ್ಯಾರ್ಥವನ್ನು ಮಾಡ್ತಾ ಬಂದಿದ್ದಾರೆ. ಆಮ್ನಾಯಂ ಯೇ ಪೇಟು ಆಮ್ನಾಯ ಪೂರ್ವ 30ನೇ ಶ್ಲೋಕ ಅಂತೇಳಿದರೆ ಎಲ್ಲ ಹತ್ತಿರದ ಎಲ್ಲ ವಿದ್ವಾಂಸರುಗಳು ಕೇಳಲಿಕ್ಕೆ ಬಂದಿದ್ದಾರೆ. ಯಾಕಂದರೆ ಮಧ್ವಾಚಾರ್ಯರದ್ದು ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಅದರ ಅರ್ಥವನ್ನು ಹೇಳ್ತಾ ಇದ್ದಾರೆ. ಆ ಮೂಲಕ ತನ್ನ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಇದನ್ನು ಕೇಳಲಿಕ್ಕಂತ ಎಲ್ಲ ವಿದ್ವಾಂಸರುಗಳು ಬಂದಿದ್ದಾರೆ. ಸೊ ಮಧ್ವರು ಕೂಡ ಎಲ್ಲ ಕ್ರಮ ಪ್ರಕಾರ ಯಾವುದು 32ನೇ ಶ್ಲೋಕ ಆದೌ ಹ್ರಸ್ವತ್ವೇನ ಅಂತೇಳಿದರೆ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಹ್ರಸ್ವ ದೀರ್ಘ ಪ್ಲುತ ಪ್ರತಿಯೊಂದು ಅಲ್ಪಪ್ರಾಣ ಮಹಾಪ್ರಾಣ ಆಮೇಲೆ ಏನೆಲ್ಲ ಇದೆ ಮಾಂಗಲ್ಯಾಂಗ ವ್ಯಕ್ತ ಭಾವ ತ್ರಿಲೋಕೀಂ ರಂಗಾರೂಢ ವಿಸ್ಮಯಂ ಅಂತೇಳಿದರೆ ಇಡೀ ಸಭೆಗೆ ವಿಸ್ಮಯ ಆಗಿ ಹೋಯಿತು ಅಂತೇಳಿದರೆ ಏನೆಲ್ಲ ಅವರು ವಿದ್ಯಾಪೀಠದಲ್ಲಿ ಎಲ್ಲ ಕಲಿತು ಬಂದ ವಿದ್ವಾಂಸರುಗಳು ಏನಲ್ಲಿ ಹೇಳಿಕೊಟ್ಟಿದ್ದಾರೋ ಎಲ್ಲವೂ ಎದುರುಗಡೆ ಕಾಣ್ತಾ ಇದೆ ಮಧ್ವಾಚಾರ್ಯರ ಈ ಪ್ರವಚನದಲ್ಲಿ. ಏನು ಅಂತೇಳಿದ್ರೆ ಆ ಕಲಿತವರಿಗೆಲ್ಲ ಒಂದು ಶಾಸ್ತ್ರದ ಒಂದು ಅಮೃತ ಅಭಿಷೇಕ ಮಾಡಿದಾಗಾಯಿತು. ಗಾಂಭೀರ್ಯಾದ್ಯೈಹಿ 34ನೇ ಶ್ಲೋಕ. ಗಾಂಭೀರ್ಯಾದ್ಯೈ ಯುಕ್ತಂ ಔದಾರ್ಯ ಕಾರ್ಯೈ ನಾನಾ ನಾದ ಶ್ಲಾಘ್ಯ ಮುಚ್ಚಾರಣಂ ತತ್. ಗಾಂಭೀರ ಏನು, ಆಮೇಲೆ ಎಲ್ಲ ಎಂತೇಳಿದರೆ ವ್ಯಕ್ತಿತ್ವದ ಹಿರಿಮೆ, ಔದಾರ್ಯ ಕಾರ್ಯೈ ನಾನಾ ನಾದ ಅಂತೇಳಿದರೆ ಆ ಶ್ರುತಿ,
ಆಮೇಲೆ ನಾದ ವಿಶೇಷಗಳು, ಶ್ಲಾಘ್ಯಂ ಉಚ್ಚಾರಣಂ, ಉಚ್ಚಾರಣೆ ಅನ್ನುವಂಥದ್ದು ಎಲ್ಲರಿಗೂ ಮೆಚ್ಚುವಂಥದ್ದು, ಆ ರೀತಿ ಸ್ಪಷ್ಟ ಉಚ್ಚಾರಣೆ. ಶಿಕ್ಷಾ ಶಿಕ್ಷಾ ಕ್ಷಣಾನಾಮಿ ಲಕ್ಷ್ಯ ಅಂತೇಳಿದರೆ ಯಾವುದು ಕಲ್ಪ, ಶಿಕ್ಷಾ, ವ್ಯಾಕರಣ, ಛಂದಸ್ಸು ಎಲ್ಲವೂ ಅಂದರೆ 35ನೇ ಶ್ಲೋಕದಲ್ಲಿ ಬಂದಿದೆ. ಕಾಲ್ಪೀಹಿ ಕ್ಲಪ್ತೀಹಿ ವ್ಯಂಜಯನ್ ಛಾಂದಸಿ. ಕಾಲ್ಪಿ ಅಂದರೆ ಕಲ್ಪದಲ್ಲಿ ಹೇಗೆ ಹೇಳಿದ ಹಾಗೆ, ಕ್ಲೃಪ್ತಿ ಅಂತ ಹೇಳಿದರೆ ವೇದಾರ್ಥದ ಉಚ್ಚಾರಣೆಯ ಏನು ನಿಯಮಗಳಿದೆಯೋ ಅದರ ಪ್ರಕಾರ, ಛಾಂದಸಿ ಅಂದರೆ ಛಂದೋಬದ್ಧವಾಗಿ, ಶಬ್ದ ವ್ಯಕ್ತಂ ಶಾಬ್ದಶಾಸ್ತ್ರಂ, ಶಬ್ದಶಾಸ್ತ್ರದ ವ್ಯುತ್ಪತ್ತಿಗೆ ಅನುಗುಣವಾಗಿ ಆ ರೀತಿ ಉಚ್ಚಾರಣೆ ಮಾಡಿದರು, ವಾಕ್ಯಾರ್ಥ ಮಾಡಿದರು. ಶ್ರೌತೆ ವ್ಯಾಖ್ಯೋ ಉಚ್ಚಾರಣೆ ಚಾರುಣೀತೆ. ಇದನ್ನು ಕೇಳಿ ಇಂತಹ ವೇದಗಳ ಆ ಒಂದು ಉಚ್ಚಾರಣೆ ಮತ್ತು ಅದರ ವಾಕ್ಯಾರ್ಥ ದೇವತೆಗಳೆಲ್ಲ ಬಂದು ಕೇಳಲಿಕ್ಕೆ ಶುರು ಮಾಡಿದರು. ಅಯ್ಯೋ, ಇಂತಹ ಸುದಿನವನ್ನೇ ನಾವು ಕಾಯ್ತಾ ಇದ್ದೇವೆ ಅಂತ ತಿಳ್ಕೊಂಡು. ಸೊ ಎಲ್ಲ ಕೇಳಿದಾದಮೇಲೆ ಎಲ್ಲ ವಿದ್ವಾಂಸರುಗಳು ಕೇಳಿ ಅಂತೇಳಿದರೆ ಪೂರ್ಣ ತೃಪ್ತರಾಗಿ ನಾವು ಇವತ್ತಿನ ದಿನ ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಹೇಳಿಬಿಟ್ಟು, ಸರಿ ಹಾಗಾದರೆ ಮಧ್ವರದ್ದು ಮುಗೀತು, ಪುಂಡರೀಕಪುರಿ ಹತ್ರ ಹೋಗಿಬಿಟ್ಟು ಕೇಳಿದರು, ಈಗ ನಿಮ್ಮ ಬಾರಿ ನೀವು ಶುರು ಮಾಡಿ. ಸೊ ಪುಂಡರೀಕಪುರಿಯವರು ಶುರು ಮಾಡಿದರು. ಏನು ಶುರು ಮಾಡುವಾಗ ತಾನು ಮಧ್ವರಿಗೆ ಈಕ್ವಲೆಂಟ್ ಅಂತ, ಅಥವಾ ಮಧ್ವರಿಗಿಂತ ತಾನು ಎತ್ತರ. ಯಾಕಂತ ಹೇಳಿದ್ರೆ ನನ್ನ ಹತ್ರ ಕುಟಿಲ ವಿದ್ಯೆ ಕೂಡ ಉಂಟಲ್ಲ. ಈಗ ಬೇಕಿದ್ದರೆ ಯಾವುದಾದ್ರೂ ಷಟ್ಕರ್ಮ ಪ್ರಯೋಗ ಮಾಡಿ ಮಧ್ವರನ್ನು ನಿಲ್ಲಿಸ್ಬೋದು. ಸೊ ಮಧ್ವರಿಗೆ ಅದು ಗೊತ್ತಿಲ್ಲ ಪಾಪ ಅಂತೇಳಿದರೆ ನೇರ ಮಾರ್ಗದಲ್ಲಿ ಹೋಗುವವರು. ಸೊ ಇವರ ಹತ್ರ ಕುಟಿಲ ವಿದ್ಯೆನೂ ಉಂಟು ಅಂತ, ಆದ್ದರಿಂದ ಅವರಿಂದಲೂ ತಾನು ಮೇಲೆ ಅಂತ ಬಂದ ಪುಂಡರೀಕಪುರಿ. ದೇಶಾತ್ ಉತ್ತರಂ ರಾಧಿಶಬ್ದಂ, ಯಾವುದದು ಅಗ್ನಿನಾರಯಮಶ್ನವತ್ ಅನ್ನುವಂಥ ಮಂತ್ರ. ಸೊ ಏನು ಮಾಡಿದ ಪುಂಡರೀಕಪುರಿ, ದೇಶಾತ್ ಉತ್ತರಾದ ರಾಧಿಶಬ್ದಂ ಶ್ರುತ್ವಾ ನಾರೇತಿ ಉಕ್ತವಂತಂ ಪದಂ ತತ್. ಅದನ್ನು ಹೇಳುವಾಗ ಏನು ಮಾಡಿದ, ಶುರು ಎಲ್ಲ ಭಾಳ ಜೋರಾಗಿ ಶುರು ಮಾಡಿದ್ದಾನೆ. ಆದರೆ ಅಗ್ನಿನಾರಯಮಶ್ನವತ್ ಅಂತ ಹೇಳಬೇಕಿತ್ತು, ಅಗ್ನಿ ನಾರ ಅಂತ ಶುರು ಮಾಡಿಬಿಟ್ಟ. ಅಗ್ನಿ ನಾರ ಅಂತ ಹೇಳಿದ ಕೂಡಲೇ ಅಗ್ನಿನಾರಯಿಂ, ಅಗ್ನಿ ಪ್ಲಸ್ ನಾರಯಿಂ, ಅಗ್ನಿನಾ ಅಂತ ಹೇಳಿ ಅಗ್ನಿನಾರಯಮಶ್ನವತ್, ರೈಯಿಂದ ಮುಂದೆ ಹೋಗಬೇಕು. ಇವನು ಅಗ್ನಿಗೆ ನಿಲ್ಲಿಸಿ ನಾರ ಅಂತ ಹೇಳಿಬಿಟ್ಟ. ಅಂದರೆ ಇದು ಋಗ್ವೇದದ ಶುರುವಿನ ಮಂತ್ರ. ಇದು ಈ ಶುರುವಿನ ಮಂತ್ರ ಅಂತ ಹೇಳಿದರೆ ಎಲ್ಲರಿಗೂ ಈ ಮಂತ್ರ ಒಂದು ಒಳ್ಳೆ ರೀತಿಯಲ್ಲಿ ಕ್ಲಾಸ್ನಲ್ಲಿ ಪಾಠ ಮಾಡಿದ್ದಾರೆ. ಈ ಎಲ್ರಿಗೂ ಗೊತ್ತಿರುವಂತಹ ಈ ಶ್ಲೋಕ ಅದನ್ನೇ ತಪ್ಪು ಮಾಡಿಬಿಟ್ಟ ಪುಂಡರೀಕಪುರಿ. ತಪ್ಪು ಮಾಡಿಬಿಟ್ಟ. ಎಲ್ಲ ಇಡೀ ಸಭೆಯಲ್ಲಿ ವ್ಯಾಖ್ಯಾ ಲೌಲ್ಯಾತ್ ಐತರೇಯಾದಿ ಸೂಕ್ತೆ, ಐತರೇಯ ಸೂಕ್ತ ಇದು ಋಗ್ವೇದ. ಐತರೇಯ ಸೂಕ್ತ ಅಂದರೆ ಸುರುವಿನ ಅಗ್ನಿಮೇಳ. ಇದರಲ್ಲಿ ಅಗ್ನಿನ ರೈಮಶ್ನವತ್ ಅಂತ ಹೇಳಬೇಕಿತ್ತು. ಅವನು ನಾರೇತಿ ಉಕ್ತವಂತಂ ಶುತ್ವಾ ನಾರೇತಿ ಉಕ್ತವಂತಂ ಪದಂ ತತ್ ಪೃಥ್ವೀದೇವ. ಎಲ್ಲ ಬ್ರಾಹ್ಮಣ ವಿದ್ವಾಂಸರುಗಳು ನಿಂದನೀಯಂ ನಿನಿಂದುಹು. ಇವನು ಎಂಥದ್ದು, ಇವನಿಗೆ ಬರುವುದೇ ಇಲ್ಲ, ಇವನು ಏನು ಉಪಯೋಗ ಇಲ್ಲ ಅಂತ ಹೇಳಿಬಿಟ್ರು. ಅಲ್ಲೇ ಇವನಿಗೆ ಏನು ಬರುವುದಿಲ್ಲ ಅಂತ. ಏನಾಯಿತು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಏನು ಕರ್ಕೊಂಡು ಬಂದವರು ಎಣಿಸ್ತಾರೆ ಇಂಥ ಸುಲಭವಾದ್ದನ್ನು ಅಂತೇಳಿದರೆ. ಒಳ್ಳೆ ಬ್ಯಾಟ್ಸ್ಮನ್ ಫಸ್ಟ್ ಬಾಲಿಗೆ ಅಂದರೆ ಅಂಥದ್ದೇನು ಬೌಲಿಂಗ್ ಏನು ಒಂದು ವಿಶೇಷ ಬೌಲಿಂಗ್ ಇಲ್ಲ, ಸುಮ್ಮನೆ ಕ್ಯಾಚ್ ಕೊಟ್ಟು ಔಟ್ ಆಗಿ ಹೋಗಿಬಿಟ್ರೆ ಅಯ್ಯೋ ಇವನಿಂದ ನಾವು ಇಡೀ ಈ ಮ್ಯಾಚನ್ನು ಗೆಲ್ಲಿಸುವವನೇ ಇವನೇ ಅಂತ. ಸೊ ಒಂದು ಅಂತಹ ವಿಶೇಷವಾದ ಬಾಲ್ ಏನಾದರೂ ಬಂದಿದ್ದರೆ ಆ ಪಕ್ಕನೆ ಗೊತ್ತಾಗದೆ, ಇದು ಏನಿಲ್ಲ ಸಾಮಾನ್ಯವಾದ ಬಾಲಿಗೆ ಸುಮ್ಮನೆ ಒಂದು ಬೌಲರಿಗೆ ಕ್ಯಾಚ್ ಕೊಟ್ಟು ಪೆವಿಲಿಯನ್ಗೆ ಹೋದರೆ ಎಲ್ರಿಗೂ ಆಗ್ತದೆ. ಇವನಿಗೆ ಎಂಥದ್ದು ಬ್ಯಾಟಿಂಗೇ ಗೊತ್ತಿಲ್ವಾ, ಇವನಿಗೆ ಎಂಥ ಮನುಷ್ಯ ಅಂತ ಹೇಳ್ಕೊಂಡು ಎಲ್ಲರೂ ಅವನಿಗೆ ಹೀಯಾಳಿಸುವ ರೀತಿಯಲ್ಲಿ ಎಲ್ಲರೂ ಹೀಯಾಳಿಸಿದರು ಬ್ರಾಹ್ಮಣ ವಿದ್ವಾಂಸರುಗಳು ಪುಂಡರೀಕಪುರಿಯನ್ನು. ಅದನ್ನೇ ಹೇಳ್ತಾರೆ ಇಲ್ಲಿ. ನಾನಾ ದುರ್ನೀತಿವಾದೈ, ಕೂಟನೀತಿಗಳನ್ನೆಲ್ಲ ಮಾಡಿಯಾಯಿತು. ವಿಹಿತಂ ಉರುಮದಂ ಅಂತ ಹೇಳಿದರೆ, ಉರುಮದಂ ಅಂದರೆ ದುರ್ಮದದಿಂದ ಈ ಮಾಯಾವಾದಿಗಳು ಎಲ್ಲ ಪ್ಲ್ಯಾನ್ ಮಾಡಿ ಆಯಿತು. ಮಾಯಿ ಭೂತ ಅಸುರೇಂದ್ರೈಹಿ ಅಂದರೆ ಈ ಮಾಯಾವಾದಿ ಸ್ವರೂಪದಲ್ಲಿರುವಂತಹ ಅಸುರೇಂದ್ರೈಹಿ ಅಂತ ಹೇಳಿದರೆ ಈ ರಾಕ್ಷಸರುಗಳು. ಯೋಯಂ ವೇದಾಂತ ಸಿಂಹ,
ಯಾರ ವಿರುದ್ಧ ಮಾಡುವಂಥದ್ದಿದು? ವೇದಾಂತಿ ಸಿಂಹನಾದ ಮಧ್ವಾಚಾರ್ಯರ ವಿರುದ್ಧ. ಮಧ್ವಾಚಾರ್ಯರು ಅಯಂ ಅಂತೇಳಿದರೆ ಯಾರನ್ನು ಕರ್ಕೊಂಡು ಬಂದರು? ಪುಂಡರೀಕಪುರಿಯನ್ನು. ಅಯಂ ವೇದಾಂತಿ ಸಿಂಹ ವ್ಯಜಯತ, ಗೆದ್ದರು. ಕುರವಂ ಪುಂಡರೀಕಂ ಚ ಕಾಂಡಂ, ಪುಂಡರೀಕಪುರಿಯ ಕುರವಂ ಅಂತೇಳಿದರೆ ಅಗ್ನಿ, ನಾರ ಅಂತ ಶುರು ಮಾಡಿದ ಕೂಡಲೇ ಇಡೀ ಸಭೆ ಎಂತಾಯಿತು? ಇವನು ಯೂತ್ಲೆಸ್ ಅಂತ ತಿಳ್ಕೊಂಡು ಹೇಳಿಬಿಡ್ತು ಅಂತೇಳಿದರೆ, ಆ ರೀತಿ ಸರಸ್ವತಿ ದೇವಿ ಅವನ ನಾಲಿಗೆಯಲ್ಲಿ ಬಂದು ತಡವರಿಸಿಬಿಟ್ಲು ಅಂತೇಳಿದರೆ ಅವನು ಔಟ್ ಆಗಿ ಹೋದ ಹಾಗೆ ವ್ಯಜಯತ, ಮಧ್ವಾಚಾರ್ಯರು ಗೆದ್ದರು. ಸತ್ಯಮೇವ ಜಯತೆ, ಸತ್ಯಕ್ಕೆ ಮಾತ್ರ ದಾರಿ ಇರುವುದು, ಕುಟಿಲ ವಿದ್ಯೆಗೆ ದಾರಿ ಇಲ್ಲ ಅನ್ನುವಂಥದ್ದನ್ನು ವಾಯುದೇವರು ಪ್ರೂವ್ ಮಾಡಿ ತೋರಿಸಿದರು. ನಾವು ಯಾಕೆ ಮತ್ತೆ ಹರಿವಾಯುಗಳನ್ನು ನಾವು ಧ್ಯಾನ ಮಾಡ್ತೀವಿ? ಯಾಕಂತೇಳಿದರೆ ಒಳ್ಳೆಯ ದಾರಿಗೆ ಮಾತ್ರ ದಾರಿ ಇರುವಂಥದ್ದು, ಕೆಟ್ಟ ದಾರಿಗೆ ಇಲ್ಲ ಅನ್ನುವಂಥದ್ದು. ಸೊ ವೇದಾಂತ ಸಿಂಹ ವ್ಯಜಯತ, ಗೆದ್ದರು. ಯಾರನ್ನು? ಕುತ್ಸಿತ ರವಂ, ಕೆಟ್ಟದಾಗಿ ಹೇಳಿದ ಯಾರು? ಪುಂಡರೀಕಂಚ ಕಾಂಡಂ, ಅವನಿಗೆ ಬಾಣ ಬಿಟ್ಟಾಗಾಯಿತು. ಯಾರಿಗೆ? ಪುಂಡರೀಕಪುರಿಗೆ. ವಿಶ್ವಾಶ್ಚರ್ಯ ಪ್ರಕಾರಂ, ಮಧ್ವಾಚಾರ್ಯರು ಮಾಡಿದ ವ್ಯಾಖ್ಯಾರ್ಥ ಮಂತ್ರಪಠನ ಆ ಒಂದು ಕ್ರಮ ಸಿಸ್ಟಮ್ ಅದು ವಿಶ್ವಾಶ್ಚರ್ಯ ಪ್ರಕಾರ. ಇಲ್ಲಿ ಈ ಪುಂಡರೀಕಪುರಿ ಬಾಯಿ ತಪ್ಪಿ ತಡವರಿಸಿ ಒಂದು ಸಿಂಪಲ್ ಒಂದು ಮಂತ್ರವನ್ನು ತಪ್ಪಾಗಿ ಹೇಳಿ, ಅದು ಕೂಡ ವಿಶ್ವಾಶ್ಚರ್ಯ. ಅಯ್ಯೋ ಇವನು ಈ ರೀತಿ ಹೇಗೆ ಹೇಳಿಬಿಟ್ಟ ಅಂತ. ವಿಶ್ವಾಶ್ಚರ್ಯ ಪ್ರಕಾರಂ ಅಂತೇಳಿದರೆ ಮಧ್ವಾಚಾರ್ಯರು ಪ್ರವಚನಂ ಅಕರೋತು ಛಂದಸಾಂ ಯತ್ ಸ್ಪೃಧಾನ್ಯ ಅಂತೇಳಿದರೆ ಛಂದೋಬದ್ಧವಾಗಿ, ಶಾಸ್ತ್ರದ ಶಬ್ದೋಬದ್ಧವಾಗಿ, ಕಲ್ಪಬದ್ಧವಾಗಿ, ಶಿಕ್ಷಾಬದ್ಧವಾಗಿ, ಆಮೇಲೆ ಛಂದಸ್ಸಾಯಿತು, ಆಮೇಲೆ ವ್ಯಾಕರಣಬದ್ಧವಾಗಿ, ಆಮೇಲೆ ಅಲಂಕಾರಬದ್ಧವಾಗಿ ಅಂತೇಳಿದರೆ ಎಷ್ಟೆಲ್ಲ ಇದೆ ನಮಗೆ ಗೊತ್ತಿಲ್ಲ. ಅಯ್ಯೋ ಇಷ್ಟೆಲ್ಲ ಶಾಸ್ತ್ರ ಇದೆಯಾ ಒಂದು ಮಂತ್ರ ಉಚ್ಚಾರಣೆಗಂತ ನಮಗೆ ಗೊತ್ತಿಲ್ಲ. ಎಲ್ಲವೂ ಗೊತ್ತಿದೆ ಸರ್ವಜ್ಞಾಚಾರ್ಯರಿಗೆ. ಆ ರೀತಿ ಮಾಡಿದರು. ಆವಾಗ ಯತ್ ಸ್ಪೃಧಾನ್ಯ, ಮತ್ಸರದಿಂದ ಕೂಡಿದ ಸ್ಪರ್ಧೆಗೆ ಅಂತ ಬಂದಿರುವಂಥದ್ದು, ತಾನು ಮಧ್ವರಿಗಿಂತಲೂ ಮೇಲೆ ಅಂತ ತಿಳ್ಕೊಂಡಿರುವಂಥ ಪುಂಡರೀಕಪುರಿ. ಸ್ಪೃಧಾ ಅನ್ಯ ಅಂತೇಳಿದರೆ, ಸ್ಪೃಧಾ ಅಂದರೆ ಸ್ಪರ್ಧೆ ಮಾಡಲಿಕ್ಕೆ ಬಂದಿರುವಂತಹ ಆ ಪುಂಡರೀಕಪುರಿಯನ್ನು ಏನು ಮಾಡಿದರು? ಬಾಣ ಅವನನ್ನು ಬಿಟ್ಟು ಅವನನ್ನು ಸಾಯಿಸಿದ ಹಾಗೆ ಅವನ ಬಾಯಿಯಿಂದಲೇ ತಡವರಿಸಿ ತಪ್ಪು ಮಾಡುವ ಮುಖಾಂತರ ಆ ರೀತಿ ಮಾಡಿಬಿಟ್ಟು ಕಳಿಸಿದರು ಅವನನ್ನು. ತತ್ ಕುರುವನ್ ಹಾಸ್ಯ ಆಸೀತ್, ಪುಂಡರೀಕಪುರಿ ಹೇಳಿದ್ದು ಸುಲಭವಾದ ಎಲ್ಲರಿಗೂ ಗೊತ್ತಿರುವಂಥ ಮಂತ್ರವನ್ನು ತಪ್ಪು ಹೇಳಿದ ಕಾರಣ ಹಾಸ್ಯ ಆಸೀತ್, ಇಡೀ ಸಭೆಯಲ್ಲಿ ಹಾಸ್ಯಕ್ಕೆ ಈಡಾದ ಪುಂಡರೀಕಪುರಿ. ಅವನಿಗೆ ತಲೆಯೇ ಎತ್ತರದಾಗಾಯಿತು. ಔಷಧ ಪ್ರಯೋಗವಾಗಲಿ, ಕುಟಿಲ ಪ್ರಯೋಗಗಳಾಗಲಿ ಎಲ್ಲ ಚೀಲದ ಒಳಗೆ ಇದೆ. ಚೀಲ ಜಿಪ್ ಹಾಕಿದ್ದಾನೆ, ಜಿಪ್ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ಅಂತೇಳಿದರೆ ಇವನೇನಾಗಿದ್ದಾನೆ? ಡಿಪ್ರೆಷನ್ಗೆ ಹೋಗಿಬಿಟ್ಟ ಅಂತಾನೆ. ಪುಂಡರೀಕಪುರಿ ತಲೆ ಎತ್ತದಾಗಿ ಆಗಿಬಿಟ್ಟಿದ್ದಾನೆ. ಹಾಸ್ಯ ಆಸೀತ್, ಹಾಸ್ಯಾಸ್ಪದನಾದ. ದ್ವಿಜವರ ನಿಕರೆ, ಶ್ಯಾಮ ದ್ವಿಜವರ ನಿಕರೆ, ಅಲ್ಲಿ ಎಲ್ಲ ಕಿಕ್ಕೆರೆದು ನೆರೆದಿದ್ದಾರೆ. ಮಧ್ವಾಚಾರ್ಯರು ಬರ್ತಾರೆ, ವಾಕ್ಯಾರ್ಥ ಇದೆ ಅಂತ ಎಲ್ಲ ವಿದ್ಯಾಪೀಠದ ವಿದ್ವಾಂಸಗಳು ಎಲ್ಲ ಸುತ್ತಮುತ್ತಲಿನವರು ಎಲ್ಲ ಬಂದಿದ್ದಾರೆ. ದ್ವಿಜವರ, ವರ ಅಂದರೆ ಶ್ರೇಷ್ಠ, ದ್ವಿಜ ಅಂದರೆ ಬ್ರಾಹ್ಮಣರು, ನಿಕರೆ ಅಂದರೆ ಸಮೂಹ. ಶ್ಯಾಮ ಈ ಬ್ರಾಹ್ಮಣರ, ಶ್ರೇಷ್ಠ ಬ್ರಾಹ್ಮಣರ ವಿದ್ವಾಂಸರುಗಳ ಸಮೂಹ. ಶ್ಯಾಮ ತದ್ ದಾಸದಾಸಾಹ ಅಂತೇಳಿದರೆ ಮಧ್ವಾಚಾರ್ಯರನ್ನು ಹೊಗಳಿದರು. ಮಧ್ವಾಚಾರ್ಯರೇ ಇಂತಹ ಒಂದು ಪ್ರವಚನ ಆಗಲಿ, ವಾಕ್ಯಾರ್ಥ ಆಗಲಿ ಇಷ್ಟ ತನಕ ನಾವು ಕೇಳಲಿಲ್ಲ, ನಮ್ಮ ಜೀವನ ಸಾರ್ಥಕ ಆಯಿತು. ಸೊ ಈ ಪ್ರವಚನದಿಂದ ಏನಂತೇಳಿದರೆ ಮಧ್ವರ ಅನುಯಾಯಿಗಳಾಗಿ ಬಿಟ್ಟರು ಆ ವಿದ್ವಾಂಸರುಗಳು ಅಂತೇಳಿದರೆ, ಅವರು ಹೇಗೆ ಅನುಯಾಯಿಗಳಾದರೋ ಹಾಗೆ ನಾವು ಕೂಡ ತತ್ ದಾಸದಾಸಾಹ, ಅವರು ದಾಸದಾಸರಾದರು ಆ ಎಲ್ಲ ವಿದ್ವಾಂಸರುಗಳು. ನಾವು ಕೂಡ ಮಧ್ವರ ಸದಾ ದಾಸದಾಸರಾಗೋಣ ಅಂತ ನಾರಾಯಣ ಪಂಡಿತಾಚಾರ್ಯರೊಟ್ಟಿಗೆ ನಾವು ಸಹ ಹೇಳ್ತಾ ಕೃಷ್ಣಾರ್ಪಣಮಸ್ತು ಇವತ್ತಿನ ಇದನ್ನು ಮುಗಿಸೋಣ. ಸೊ ಇವತ್ತಿನ ಇದು ಈಗ ಎಷ್ಟನೇ ಶ್ಲೋಕ? ಈಗ ಇದು 23ನೇ ಶ್ಲೋಕ.